ಎಷ್ಟು ಮಂದಿ ನಂಬುತ್ತೀರಿ ಆತನು ನಮ್ಮನ್ನು ನಡೆಸ್ತಾನಂತ? ಆತನು ನಡೆಸಲು ಸಿದ್ಧವಾಗಿದ್ದಾನೆ. ನಡೆಯಲು ನಮಗೆ ಮನಸ್ಸಿರಬೇಕು. ರೈಟ್? ಕಮಾನ್, ಕೇಳ್ತಾ ಇದ್ದೀರಾ? ದೇವರು 24x7 ನಮ್ಮನ್ನು ನಡೆಸಲು ಸಿದ್ಧವಿದ್ದಾನೆ. ಬಟ್ ನಡೆಯಲು ನಾವು ಮನಸ್ಸು ಮಾಡಬೇಕು. ಆತನು ನಡೆಸುವ ಆತನು, ನಡೆಯುವವರು ಯಾರು? ನಾವು. ಪ್ರೈಸ್ ಗಾಡ್. ಆದ್ದರಿಂದ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ದೇವರ ವಾಕ್ಯ ಧ್ಯಾನ ಮಾಡುವುದಂದರೆ ದೇವರು ನಮಗೋಸ್ಕರ ಇಟ್ಟಂಥ ಮಾರ್ಗದಲ್ಲಿ ನಡೆಯುವಂಥ ಮಾರ್ಗ. ಅದು ದ ವರ್ಡ್ ಆಫ್ ಗಾಡ್. ರೈಟ್? ದಟ್ ಇಸ್ ದ ಸ್ಪಿರಿಚುವಲ್ ರೋಡ್. ಎಷ್ಟು ಮಂದಿ ನಂಬ್ತೀರಿ ಸ್ಪಿರಿಚುವಲ್ ವರ್ಲ್ಡ್ ಇದೆ ಅಂತ, ಆತ್ಮಿಕ ಲೋಕ ಇದೆ ಅಂತ? ಹಾಗಾದರೆ ಆತ್ಮಿಕ ಲೋಕದಲ್ಲಿ ಮಾರ್ಗ ಇದೆ. ರೈಟ್? ಮಾರ್ಗ ಇದೆ. ಬೈಬಲ್ ಹೇಳ್ತದೆ, ಹಳೆ ಒಡಂಬಡಿಕೆಯಲ್ಲಿ ಯಾವ ಅರಸನು ದೇವರ ಚಿತ್ತಾನುಸಾರವಾಗಿ ನಡೆದ ಅವನ ಬಗ್ಗೆ ಸತ್ಯವೇದ ಹೇಳ್ತದೆ, ಇವನು ದಾವೀದನ ಮಾರ್ಗದಲ್ಲಿ ನಡೆದು ದೇವರಿಗೆ ಮೆಚ್ಚುಗೆಯಾಗಿ ನಡೆದನು. ನಮ್ಮ ಪಿತೃವಾದ ದಾವೀದನ ಮಾರ್ಗದಲ್ಲಿ ನಡೆದು ದೇವರಿಗೆ ಮೆಚ್ಚುಗೆಯಾಗಿ ನಡೆದನು. ಇವನ ಬಗ್ಗೆ ಹೇಳಲ್ಪಟ್ಟಿದೆ. ಯಾರು? ಯಾರೊಬ್ಬಾಮನ ಬಗ್ಗೆ ಹೇಳಲ್ಪಟ್ಟಿದೆ, ಈತನು ಇಸ್ರಾಯೇಲರನ್ನು ಪಾಪಕ್ಕೆ ಪ್ರೇರೇಪಿಸಿದ ನೇಬಾಟನ ಮಗನಾದ ಯಾರೊಬ್ಬಾಮನ ಮಾರ್ಗದಲ್ಲಿ ನಡೆದು ಯೆಹೋವನಿಗೆ ದ್ರೋಹಿಯಾಗಿ ನಡೆದನು ಅಂತ ಬೈಬಲ್ ಹೇಳ್ತದೆ. ಕೇಳ್ತಾ ಇದ್ದೀರಾ? ಈತನು ಇಸ್ರಾಯೇಲರನ್ನು ಪಾಪಕ್ಕೆ ಪ್ರೇರೇಪಿಸಿದ ನೇಬಾಟನ ಮಗನಾದ ಯಾರೊಬ್ಬಾಮನ ಮಾರ್ಗದಲ್ಲಿ ನಡೆದು ದೇವರಿಗೆ ದ್ರೋಹಿಯಾಗಿ ನಡೆದ. ಓಕೆ, ಯಾವ ವ್ಯಕ್ತಿ ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಟ್ಟ, ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡಿದ, ಆ ವ್ಯಕ್ತಿಗೆ ದೇವರ ವಾಕ್ಯ ಹೇಳ್ತದೆ, ಈತನು ನಮ್ಮ ಪಿತೃವಾದ ದಾವೀದನ ಮಾರ್ಗದಲ್ಲಿ ನಡೆದು ಯೆಹೋವನಿಗೆ ಮೆಚ್ಚುಗೆ ಆಗಿ ನಡೆದನು ಅಂತ. ದಟ್ ದ ಓಲ್ಡ್ ಟೆಸ್ಟಮೆಂಟ್. ಓಕೆ, ಬಟ್ ನ್ಯೂ ಟೆಸ್ಟಮೆಂಟ್ ನಾವು ನೋಡ್ತೇವೆ, ದೇವರು ನಮ್ಮನ್ನು ಮರಣದಿಂದ ಪಾರು ಮಾಡಿ ಜೀವಕ್ಕೆ ಸೇರಿಸಿದ್ದಾನೆ. ಓಕೆ, ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದ ನಾವು ಸ್ಪಿರಿಚುವಲ್ ಡೆತ್, ಆತ್ಮಿಕ ಮರಣ, ಇಟರ್ನಲ್ ಡೆತ್, ನಿತ್ಯ ಮರಣ, ನಿತ್ಯ ದೇವರಿಂದ ವಿಭಾಗಿಸಲ್ಪಟ್ಟವರಾದ ನಾವು ಅಲ್ಲಿಂದ ದೇವರು ನಮ್ಮನ್ನು ಕಿತ್ತು ತೆಗೆದು ತನ್ನ ಮಗನ ರಾಜ್ಯದೊಳಗೆ ನಮ್ಮನ್ನು ಸೇರಿಸಿದ್ದಾನೆ. ಈಗ ನಾವು ನಡೆಯುವವರು ಯೇಸುವಿನ ಹೆಜ್ಜೆಯಲ್ಲಿ ನಾವು ನಡೆಯುವವರು. ಯಾರ ಹೆಜ್ಜೆಯಲ್ಲಿ? ಯೇಸುವಿನ ಹೆಜ್ಜೆಯಲ್ಲಿ ನಾವು ನಡೆಯುವವರು. ಯೇಸುವಿನ ಹೆಜ್ಜೆಯಲ್ಲಿ ನಡೆಯಲಿಕ್ಕೆ ಯಾಕೆ ನಾವು ಯೇಸುವಿನ ಹೆಜ್ಜೆಯಲ್ಲಿ ನಡಿಬೇಕಂತ ಹೇಳಿದರೆ, ದೇವರು ನಮ್ಮನ್ನು ಕ್ರಿಸ್ತನು ಈಗ ಹೇಗಿದ್ದಾನೋ ಹಾಗೆಯೇ ನಮ್ಮನ್ನು ಭೂಲೋಕದಲ್ಲಿ ಆತನು ಇಟ್ಟಿದ್ದಾನೆ. ಆಸ್ ಹಿ ಈಸ್ ಸೋ ಆರ್ ವಿ ಇನ್ ದಿಸ್ ವರ್ಲ್ಡ್. ಬೈಬಲ್ ಹೇಳಿದಿಲ್ಲ ಆಸ್ ಹಿ ವಾಸ್, ಆತನು ಹೇಗಿದ್ದನೋ ಹಾಗೆ ನಾವಿದ್ದೇವೆ ಅಂತ ಹೇಳುವುದಿಲ್ಲ. ಪ್ರೆಸೆಂಟ್, ರೈಟ್ ನಾವ್, ಪ್ರೆಸೆಂಟ್ ಟೆನ್ಸ್. ಈಗ ತಂದೆಯ ಬಲಪಾರ್ಶ್ವದಲ್ಲಿ ಕ್ರಿಸ್ತನು ಹೇಗಿದ್ದಾನೋ ಹಾಗೆಯೇ ನಾವು ಈ ಶರೀರ ಎಂಬ ಮನೆಯಲ್ಲಿ ಇದ್ದೇವೆ. ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದ ನಾವು ಅಂಥವರಾಗಿಯೇ ಈ ದೇಹದಲ್ಲಿ ನಾವು ಇದ್ದೇವೆ. ವೆದರ್ ಯು ಲೈಕ್ ಇಟ್, ನಿಮಗೆ ಲೈಕ್ ಆಗೋದಿಲ್ಲ, ನೀವು ಒಪ್ಪುತ್ತೀರಿ, ಒಪ್ಪುವುದಿಲ್ಲ,
ಡಸಂಟ್ ಮ್ಯಾಟರ್, ಅದು ಏನು ತೊಂದರೆ ಇಲ್ಲ. ಬಟ್ ನೀವು ಆಗಿದ್ದೀರಿ. ಒಪ್ಪಿದರೆ ಅದರ ಬೆನಿಫಿಟನ್ನು ಹೊಂದುತ್ತೀರಿ, ಒಪ್ಪದಿದ್ದರೆ ಅದರ ಲಾಭವನ್ನು ನೀವು ಪಡೆಯುವುದಿಲ್ಲ. ರೈಟ್? ಯೇಸು ಸ್ವಾಮಿ ಯಾವಾಗಲೂ ದೇವರನ್ನು ತಂದೆ ಅಂತ ಕರೆದ. ಪರಿಸೇಯರು ಯಾವತ್ತೂ ದೇವರನ್ನು ತಂದೆ ಅಂತ ಕರೀಲಿಲ್ಲ. ರೈಟ್? ಪರಿಸೇಯರು ದೇವರನ್ನು ದೇವರಂತ ಕರೆದರು. ಪರಿಸೇಯರಿಗೆ ಆತನು ದೇವರಾಗಿದ್ದ. ಯೇಸು ಒಬ್ಬ ಮಾತ್ರ ದೇವರನ್ನು ತಂದೆ ಅಂತ ಕರೆದ. ರೈಟ್? ಉಳಿದ ಯಾರು ತಂದೆ ಅಂತ ಕರೀಲಿಲ್ಲ. ಮೋಶೆ ಕರೀಲಿಲ್ಲ, ಅಬ್ರಹಾಂ ಕರೀಲಿಲ್ಲ, ತಂದೆ ಅಂತ ಕರೀಲಿಲ್ಲ. ಅಬ್ರಹಾಮನನ್ನು ದೇವರು ಸ್ನೇಹಿತ ಅಂತ ಕರೆದ. ರೈಟ್? ಅಬ್ರಹಾಮನನ್ನು ದೇವರು ಏನಂತ ಕರೀದ? ಸ್ನೇಹಿತ ಅಂತ ಕರೆದ. ಅಬ್ರಹಾಮ್ ವಾಸ್ ಅ ಫ್ರೆಂಡ್ ಆಫ್ ಗಾಡ್, ನಾಟ್ ಎ ಸನ್ ಆಫ್ ಗಾಡ್. ಸನ್ ತಂದೆ ಮಗ ಮಾತ್ರ ಅಪ್ಪ ಅಂತ ಕರೀಲಿಕ್ಕೆ ಆಗ್ತದೆ. ಪರಿಸೇಯರಿಗೆ, ಬೈಬಲ್ ಗೊತ್ತಿದ್ದವರಿಗೆ ತುಂಬ ಯೇಸುವಿನ ವಿಷಯದಲ್ಲಿ ಡಿಸ್ಟರ್ಬ್ ಆಗ್ತದ್ದು ಅಥವಾ ಶಿಲುಬೆಗೆ ಹಾಕಲಿಕ್ಕೆ ಕಾರಣ ಏನಂತ ಹೇಳಿದರೆ, ಆತನು ದೇವರನ್ನು ತಂದೆ ಅಂತ ಕರೀತಾನಂತ. ನಾವು ಓದಿದ್ರೆ ನಮಗೆ ಸಿಗ್ತದೆ 5ನೇ ಅಧ್ಯಾಯ 17-18 ವಚನ. ಗಾಸ್ಪೆಲ್ ಆಫ್ ಜಾನ್ 5 ಚಾಪ್ಟರ್ 17 and 18. ಅದಕ್ಕೆ ಯೇಸು, ನನ್ನ ತಂದೆ ಇಂದಿನವರೆಗೆ ಕೆಲಸ ಮಾಡುತ್ತಾನೆ, ನಾನು ಕೆಲಸ ಮಾಡುತ್ತೇನೆ ಅಂದನು. ನೆಕ್ಸ್ಟ್, ಈ ಮಾತನ್ನು ಹೇಳಿದ್ದರಿಂದ ಆತನು ಸಬ್ಬಾತ್ ದಿನವನ್ನು ಅಲಕ್ಷ್ಯ ಮಾಡಿದ್ದಲ್ಲದೆ ದೇವರನ್ನು ತನ್ನ ತಂದೆ ಎಂದು ಹೇಳಿ, ದೇವರನ್ನು ಕಮಾನ್ ಓದ್ತಾ ಇದ್ದೀರಾ? ದೇವರನ್ನು ತನ್ನ ತಂದೆ ಎಂದು ಹೇಳಿ ತನ್ನನ್ನು ದೇವರಿಗೆ ಸರಿಗಟ್ಟಿಕೊಂಡನೆಂದು. ಯಹೂದ್ಯರಿಗೆ ನಾಲೆಜ್ ಇತ್ತು. ಇವತ್ತು ಬಾರ್ನ್ ಅಗೇನ್ ಆಗಿ ದೇವರ ಮಕ್ಕಳಾದ ವಿಶ್ವಾಸಿಗಳಿಗೆ ಇನ್ನೂ ಅವರು ಒಪ್ಪುವುದಿಲ್ಲ. ರೈಟ್? ಅವ್ರಿಗೆ ಬಹಳ ಆಶ್ಚರ್ಯ ಇತ್ತು. ಈ ವ್ಯಕ್ತಿ ತಂದೆ ಅಂತ ಹೇಳ್ತಾನೆ. ತಂದೆ ಅಂದ್ರೆ ಏನು? ತಂದೆ ಹಾಗೆ ಮಗ, ರೀಪ್ರೊಡಕ್ಷನ್. ರೈಟ್? ಎಷ್ಟು ಮಂದಿ ಅರ್ಥ ಆಗ್ತದೆ ನಿಮಗೆ? ಈ ಮಾತನ್ನು ಹೇಳಿದರಿಂದ ಆತನು ಸಬ್ಬಾತ್ ದಿನವನ್ನು ಅಲಕ್ಷ್ಯ ಮಾಡಿದಲ್ಲದೆ ದೇವರನ್ನು ತನ್ನ ತಂದೆ ಎಂದು ಹೇಳಿ ತನ್ನನ್ನು ದೇವರಿಗೆ ಸರಿಗಟ್ಟಿಕೊಂಡನೆಂದು. ಅಂದರೆ ಎಕ್ಸಾಕ್ಟ್ಲಿ ದೇವರೊಟ್ಟಿಗೆ ಮೇಕಿಂಗ್ ಹಿಮ್ಸೆಲ್ಫ್ ಈಕ್ವಲ್ ವಿತ್ ಗಾಡ್. ಈಕ್ವಲ್. ಅದು ಕೇಳುವಾಗಲೇ ಅವ್ರಿಗೆ ಹೆದರಿಕೆ ಆಗ್ತಿತ್ತು. ಆತನು ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವವನು. ಇವನು ಬಡಗಿ ಮಗ, ನಾನು ದೇವರ ಮಗ ಅಂತ ಹೇಳ್ತಾ ಇದ್ದಾನೆ. ಈ ಬಡಗಿ ಮಗ ದೇವರನ್ನ ಅಪ್ಪ ಅಂತ ಹೇಳ್ತಾ ಇದ್ದಾನೆ. ಎಂಥ ಧೈರ್ಯ ಇವನಿಗೆ! ಯೇಸು ಮಾತಾಡಿದ್ದೇ ಡಿಫರೆಂಟ್, ಪರಿಸೇಯರು ಮಾತಾಡಿದ್ದೇ ಡಿಫರೆಂಟ್. ರೈಟ್? ಈ ಲ್ಯಾಂಗ್ವೇಜ್ ಅವರಿಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಬಹಳ ಕಷ್ಟ ಆಯಿತು. ಆದ್ದರಿಂದ ಆತನನ್ನು ದುರ್ಬೋಧಕ ಅಂತ ಕೂಡ ಕರೆದರು. ಇವನು ದೇವ ದೂಷಣೆ ಮಾಡುತ್ತಾನೆ, ಜನರಿಗೆ ತಪ್ಪಾದ ಮಾರ್ಗದಲ್ಲಿ ನಡೆಸ್ತಾನೆ. ಜನರ ಮಧ್ಯದಲ್ಲಿ ಗುಜು 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 ಶಬ್ದ ಆಯ್ತಂತೆ. ಗುಜು ಗುಜು ಕೇಳಿದಿರಾ ನೀವು? ಜನರ ಮಧ್ಯದಲ್ಲಿ ಏನಾಯ್ತಂತೆ? ಗುಜು 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 ಶಬ್ದ. ಹೇಳ್ರಿ, ಗುಜು 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 ಇದೆ ಬೈಬಲಲ್ಲಿ. ಓದಿದ್ದೀರಿ? ಎಲ್ಲಿದೆ? 7ನೇ ಅಧ್ಯಾಯದಲ್ಲಿ ಓದಿರಿ, 12ನೇ ವಚನದಿಂದ ಓದಿ. ಗಾಸ್ಪೆಲ್ ಆಫ್ ಜಾನ್ 7 ಚಾಪ್ಟರ್. ಮತ್ತು ಜನರ ಗುಂಪುಗಳಲ್ಲಿ ಆತನ ವಿಷಯವಾಗಿ ಬಹಳ ಗುಜು ಗುಜು ಮಾತು ನಡೆಯುತ್ತಿತ್ತು. ಹೇಗೆ? ಎಲ್ಲರೂ ಓದಿ ನೋಡುವ. ಎಲ್ಲರೂ 1 2 3 ಗೋ. ಕಮಾನ್, ಜೋರು. ಸರಿ ಹೇಳಿ. ಎಲ್ಲಿ? ನನಗೆ ರಶ್ಮಿ ಅದು ಮಾತ್ರ ಕೇಳ್ತಾ ಉಂಟು. ಕಮಾನ್, 1 2 3 ಗೋ. ಗುಜು ಗುಜು ಕೇಳುವುದಿಲ್ಲ. ಕಮಾನ್ ಕಮಾನ್, 1 2 3 ಗೋ.
ನೆಕ್ಸ್ಟ್ ಕೆಲವರು ಏನು 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 ಓದ್ತಾ ಇದ್ದೀರಿ? ಯೇಸು ಯೇಸು ಯೇಸುನ ಬಗ್ಗೆ, ನೀವು ಪ್ರೀತಿ ಮಾಡುವ ಯೇಸುನ ಬಗ್ಗೆ ಅಷ್ಟೇ. ನನ್ನ ಬಗ್ಗೆ ಕೆಲವರು ಒಳ್ಳೇದು ಮಾತಾಡ್ತಾರೆ, ಕೆಲವರು ಕೆಟ್ಟ ಮಾತಾಡ್ತಾರೆ, ಕೆಲವರು ಗುಜು 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 ಮಾತಾಡುದು ನಾನು ಹಿಂದಿನಿಂದ. ರಿಲ್ಯಾಕ್ಸ್. ಯೇಸುನ ಬಗ್ಗೆ ಮಾತಾಡಿದ್ದಾರೆ, ರೈಟ್? ಇಡೀ ದಿನ ಜನರು ಏನು ಹೇಳ್ತಾರೆ, ಜನರು ಏನು ಥಿಂಕ್ ಮಾಡ್ತಾರೆ, ಜನರು ನನ್ನ ಒಳ್ಳೇದು ಮಾತಾನೆ. ಡೋಂಟ್ ವೇಸ್ಟ್ ಯುವರ್ ಟೈಮ್. ವೇಸ್ಟ್ ಮಾಡಬೇಡ್ರಿ. ನೀವು ಆತ್ಮಿಕತೆಯಲ್ಲಿ ಬೆಳೆಯದಂತೆ ಇರುವಂಥ ಅಡ್ಡಿಗಳು. ಖಾಲಿ ಪಾತ್ರೆಗಳು ಏನೇನು ಥಿಂಕ್ ಮಾಡ್ತವೆ, ರೈಟ್? ನೀವು ಖಾಲಿ ಪಾತ್ರೆಗಳಲ್ಲ. ಎಲ್ಲರೂ ಆಲೋಚನೆ ಮಾಡುವಾಗ ನೀವು ಆಲೋಚನೆ ಮಾಡುವಲ್ಲ. ನೀವು ಯಾವಾಗಲೂ ಆಲೋಚನೆ ಮಾಡಬೇಕು, ದೇವರು ನಿನ್ನ ಕುರಿತಾಗಿ ಏನು ಆಲೋಚನೆ ಮಾಡ್ತಾನೆ. ನೀನು ಉದ್ಧಾರ ಆಗುವುದು, ನೀನು ಅಭಿವೃದ್ಧಿ ಆಗುವುದು, ಇಡೀ ದಿನ ಜನರು ಏನು ನಿನ್ನ ಬಗ್ಗೆ ಆಲೋಚನೆ ಮಾಡ್ತಾನೆ ಅದನ್ನು ಮೆಡಿಟೇಟ್ ಮಾಡಿದರೆ ನೀನು ಇನ್ನು ಕೆಳಗೆ ಹೋಗ್ತಿ. ದೇವರು ನಿನ್ನ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾನೆ ಅದನ್ನು ನೀನು ಮೆಡಿಟೇಟ್ ಮಾಡಿದರೆ ಯು ಆರ್ ಗೋಯಿಂಗ್ ಹೈಯರ್ ಅಂಡ್ ಹೈಯರ್. ಹೇಳ್ರಿ, ನಾನು ಗುಜು ಗುಜು ಮಾತು ಕೇಳುವುದಿಲ್ಲ. ಕಮನ್ ಹೇಳ್ರಿ. ಒಂದು ಗುಂಪು ಹೇಳ್ತಿದೆ ಅವನು ಒಳ್ಳೆಯವನು, ಇಸ್ ಗುಡ್ ಮ್ಯಾನ್. ಇನ್ನೊಂದು ಗುಂಪು ಹೇಳ್ತದೆ ಇಲ್ಲಲ್ಲ ಜನರನ್ನು ತಪ್ಪಾದ ಮಾರ್ಗ ಕೊಂಡು ಹೋಗ್ತಾ ಇದ್ದಾನೆ ಅವನು. ಅವಡು ರೈಟ್. ಬೆಳಿಗ್ಗೆ ಒಳ್ಳೆಯವರೊಟ್ಟಿಗಿದ್ದೆ ನೀನು, ಸಂಜೆ ಈ ಸ್ವರ ಕೇಳ್ತದೆ. ನಿನ್ನ ಲೈಫ್ ಏನಾಗ್ತದೆ? ಅಪ್ಸ್ ಅಂಡ್ ಡೌನ್. ಡೋಂಟ್ ಎಕ್ಸ್ಪೆಕ್ಟ್ ಜನರು ನಿನ್ನ ಬಗ್ಗೆ ಒಳ್ಳೆಯದನ್ನು ಮಾತಾಡಬೇಕಂತ. ಅವ್ರು ಮಾತಾಡದಿದ್ರು ನೋ ಪ್ರಾಬ್ಲಮ್. ದೇವರು ಮಾತಾಡಿದರೆ ಸಾಕು, ನಿನ್ನ ಮೇಲೆ ಹೋಗ್ತಿ. ಹಲ್ಲೆಲೂಯಾ. ಕೆಲವೊಮ್ಮೆ ಜನರು ಬೆಳಿಗ್ಗೆ ಒಂದು ಮಾತಾಡಬಹುದು, ಕೆಲವೊಂದು ಸೀಸನ್ಗೋಸ್ಕರ ನಿನ್ನ ಬಗ್ಗೆ ಒಳ್ಳೆಯದನ್ನು ಮಾತಾಡಬಹುದು, ಇನ್ನೊಂದು ಸೀಸನಲ್ಲಿ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಬಹುದು. ನಮ್ಮ ಲೈಫಲ್ಲಿ ಕೆಲವು ಸೀಸನ್ ವ್ಯಕ್ತಿಗಳು ಇರ್ತಾರೆ. ಸೀಸನ್, ಅವರ ಸೀಸನ್ ಮುಗಿದ ನಂತರ ಡೋಂಟ್ ಥಿಂಕ್ ಅಬೌಟ್ ದೆಮ್. ಥಿಂಕ್ ವಾಟ್ ಗಾಡ್ ಸೇಸ್ ಅಬೌಟ್ ಯು. ಹೇಳಿ, ಸೀಸನ್. ಮಾವಿನ ಹಣ್ಣುಗಳು ಸೀಸನಿಗೆ ಬರ್ತವೆ, ರೈಟ್? ಅಲ್ಲೊಂದು ಶಾಪ್ ಇತ್ತು, ಮತ್ತೆ ಬಂದಾಯಿತು ಸೀಸನ್ ಫ್ರೆಶ್ ಅಂತ. ನಾವು ಸೀಸನ್ ಫ್ರೆಶ್ ಅಲ್ಲಿ ಜೀವಿಸುವವರಲ್ಲ. ನಾವು ಯಾವಾಗಲೂ ಕರ್ತನ ವಾಕ್ಯದಲ್ಲಿ ಫ್ರೆಶ್ ಆಗಿರುತ್ತೇವೆ. ಆತನ ಕೃಪಾ ವರಗಳು ನಿಂತು ಹೋಗುವುದಿಲ್ಲ, ಅವು ದಿನೇ ದಿನೇ ಫ್ರೆಶ್ ಆಗಿ ದೊರೆಯುತ್ತವೆ. ರೈಟ್? ಎವ್ರಿ ಮಾರ್ನಿಂಗ್ ದೇ ಆರ್ ನ್ಯೂ. ಪ್ರತಿ ಬೆಳಿಗ್ಗೆ ಎದ್ದುಕೊಂಡು ಯಾರ್ಯಾರ ಬಗ್ಗೆ ಆಲೋಚನೆ ಮಾಡಬೇಡ್ರಿ. ಪ್ರತಿ ಬೆಳಿಗ್ಗೆ ಎದ್ದುಕೊಂಡು ಕರ್ತನು ನಿನ್ನ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾನೆ ಅದನ್ನು ಆಲೋಚಿಸಿರಿ. ಉಳಿದೆಲ್ಲ ಆಲೋಚನೆಗಳು ಹೊರಗೆ ಹಾಕಿರಿ. ಅವನು ಇವನು ಅವರಾಗಿ ಇವನು. ಯೇಸು ಅದಕ್ಕೆ ಕಿವಿ ಕೊಡಲೇ ಇಲ್ಲ. ಯೇಸುವಿಗೆ ಗೊತ್ತಿದ್ದು ತಾನು ಯಾರಂತ. ಯೇಸು ಸತ್ಯವನ್ನು ಸ್ವಲ್ಪ ಮಾತಾಡಿದಾಗ ಜನರಿಗೆ ಡಿಸ್ಟರ್ಬ್ ಆಗ್ತಿತ್ತು. ಪರಿಸರಿಗೆ ಡೈಜೆಸ್ಟ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಡೈಜೆಸ್ಟ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ಅದು ಜೀರ್ಣ ಮಾಡಲಿಕ್ಕೆ ಕಷ್ಟ ಆಯಿತು. ಎಂತ ಮಾತಾಡೋದಿಯೋ ವ್ಯಕ್ತಿ, ದೇವರ ಮಗ, ಅಪ್ಪ ಅಂತ ಕರೀತಾನೆ ದೇವರನ್ನು. ಓಕೆ. ಮತ್ತು ಜನರ ಗುಂಪುಗಳಲ್ಲಿ ಆತನ ವಿಷಯವಾಗಿ ಬಹಳ ಗುಜುಗುಜು ಮಾತು ನಡೆಯುತ್ತಿತ್ತು. ಕೆಲವರು ಅವನು ಒಳ್ಳೆಯವನೆಂದರು, ಇನ್ನು ಕೆಲವರು ಅಲ್ಲ, ಜನರನ್ನು ತಪ್ಪಾದ ಮಾರ್ಗಕ್ಕೆ ಎಳೆಯುತ್ತಾನೆ ಎಂದರು. ಕೆಲವರು ಪಿತ್ತಲೆ ಕಿಬಿಯವರಿದ್ದಾರೆ ನೋಡಿ, ರೈಟ್? ಪಿತ್ತಾಲೆ ಕಿಬಿ ಅಂತ ಹೇಳ್ತಾರೆ. ಅವರು ಏನು ಎಲ್ಲಿಂದ ಅವರಿಗೆ ನ್ಯೂಸ್ ಬರ್ತದೆ ಅದನ್ನೇ ನಂಬ್ತಾರೆ. ಬೆಳಿಗ್ಗೆ ಅವ್ರು ನೀನು ಒಳ್ಳೆಯವನಂತ ಹೇಳಿದರೆ ಸಂಜೆ ನೀನು ಕೆಟ್ಟವನಂತ ಹೇಳುವವರಿದ್ದಾರೆ. ನೋ, ಡೋಂಟ್ ಜಡ್ಜ್ ಎನಿವನ್. ವಿ ಆರ್ ನಾಟ್ ಹಿಯರ್ ಟು ಜಡ್ಜ್ ಎನಿವನ್. ಯಾರದು ಕೇಳಿ ಯಾರ ಬಗ್ಗೆ ಮಾತಾಡಲಿಕ್ಕೆ ದೇವರು ನಮ್ಮನ್ನು ನೇಮಿಸ್ತಿಲ್ಲ. ದೇವರು ನಮ್ಮನ್ನು ನೇಮಿಸಿದಾನೆ ಆತನ ಚಿತ್ತವನ್ನು ತಿಳಿಯಲು, ಆ ನೀತಿವಂತನ ನೋಡಲು,
ಆತನ ಬಾಯಿಂದ ಬರುವ ಒಂದು ಮಾತನ್ನು ಕೇಳಲು ದೇವರು ನಮ್ಮನ್ನು ನೇಮಿಸಿದ್ದಾನೆ. ನಾವು ಸೈತಾನ ಸ್ವರವನ್ನು ಕೇಳಲು ನೇಮಕವಾದವರಲ್ಲ. ನಾವು ನಮ್ಮ ಮೈಂಡಿನ ಸ್ವರವನ್ನು ಕೇಳಲು ನೇಮಕವಾದವರಲ್ಲ. ನಾವು ನೇಮಕವಾದವರು ಆತನ ಬಾಯಿಂದ ಬರುವ ಮಾತನ್ನು ಕೇಳಲು. ರೈಟ್? ಆತನ ಬಾಯಿಂದ ಬರುವ ಒಂದು ಮಾತನ್ನು ಕೇಳಲು ನಾವು ಅಪಾಯಿಂಟ್ ಆದವರು. ಹೇಳಿ, ನಾನು ಅಪಾಯಿಂಟ್ ಆದವನು ದೇವರ ಚಿತ್ತವನ್ನು ತಿಳಿಯಲು. ದೇವರು ನಮ್ಮಿಂದ ಏನು ಹೈಡ್ ಮಾಡಿ ಇಡುವುದಿಲ್ಲ. ದೇವರು 100% ತನ್ನ ವಿಷಯದಲ್ಲಿ ನಮಗೆ ರಿವೀಲ್ ಮಾಡಲು ಬಯಸ್ತಾನೆ. ನಾವು ನೇಮಕವಾದವರೇ ಆತನ ಚಿತ್ತವನ್ನು ತಿಳಿಯಲು. ಐ ಡೋಂಟ್ ನೋ ವಾಟ್ ಇಸ್ ಗಾಡ್ಸ್ ವಿಲ್. ದೇವರ ಚಿತ್ತ ಏನು ಯಾರಿಗೂ ಗೊತ್ತು? ನಾವು ದೇವರ ಚಿತ್ತವನ್ನು ತಿಳಿಯಲೇ ನೇಮಿಸಲ್ಪಟ್ಟವರು. ಅದಕ್ಕೇ ನಾವು ನೇಮಿಸಲ್ಪಟ್ಟವರು, ಅದಕ್ಕೇ ನಾವು ಹುಟ್ಟಿದವರು, ಅದಕ್ಕೇ ನಾವು ಅಪಾಯಿಂಟ್ ಆದವರು. ನಾವು ರೋಗದ ಸ್ವರವನ್ನು ಕೇಳಲಿಕ್ಕೆ ಅಪಾಯಿಂಟ್ ಆದವರಲ್ಲ, ನಾವು ಆರೋಗ್ಯದ ಸ್ವರವನ್ನು ಕೇಳಲಿಕ್ಕೆ ಅಪಾಯಿಂಟ್ ಆದವರು. ಹಲ್ಲೆಲೂಯಾ. ನಾವು ಡಿಸ್ಕರೇಜ್ನ ಸ್ವರವನ್ನು ಕೇಳಲು ನೇಮಿಸಲ್ಪಟ್ಟವರಲ್ಲ, ನಾವು ಸಮಾಧಾನದ ಸ್ವರವನ್ನು ಕೇಳಲು ನೇಮಿಸಲ್ಪಟ್ಟವರು. ಹಲೋ, ಹೇಳ್ರಿ, ಲೋಕ ನನ್ನ ಬಗ್ಗೆ ಏನು ಹೇಳ್ತದೆ? ಅದು ನಾನು ಅಲ್ಲವೇ ಅಲ್ಲ. ಹೇಳ್ರಿ, ಜನ ನನ್ನ ಬಗ್ಗೆ ಏನು ಹೇಳ್ತದೆ? ಅದು ನಾನು ಅಲ್ಲವೇ ಅಲ್ಲ. ದೇವರು ನನ್ನ ಬಗ್ಗೆ ಏನು ಹೇಳ್ತಾನೆ? ಅದೇ ನಾನು ಆಗಿದ್ದೇನೆ. ಹೇಳಿ, ದೇವರ ವಾಕ್ಯವು ನನ್ನ ಕುರಿತಾಗಿ ಏನು ಹೇಳುತ್ತದೋ ಅದನ್ನು ನಾನು ನಂಬುತ್ತೇನೆ, ಒಪ್ಪುತ್ತೇನೆ, ಮಾತಾಡುತ್ತೇನೆ, ಹಾಡುತ್ತೇನೆ, ಆರಾಧಿಸ್ತೇನೆ, ಘೋಷಿಸ್ತೇನೆ, ಡಿಕ್ಲೇರ್ ಮಾಡುತ್ತೇನೆ. ಹೇಳ್ರಿ, ಪುನಃ ಹೇಳ್ರಿ, ದೇವರ ಮಾತು ನನ್ನ ಕುರಿತಾಗಿ ಏನು ಹೇಳುತ್ತದೋ ಅದನ್ನು ನಾನು ಒಪ್ಪುತ್ತೇನೆ, ನಂಬುತ್ತೇನೆ, ಹೇಳುತ್ತೇನೆ, ಅನೌನ್ಸ್ ಮಾಡುತ್ತೇನೆ, ಡಿಕ್ಲೇರ್ ಮಾಡುತ್ತೇನೆ, ಹಾಡುತ್ತೇನೆ. ಏನೇನು ಹಾಡಬೇಡ್ರಿ. ದೇವರು ನಿಮಗೆ ಕ್ರಿಸ್ತನಲ್ಲಿ ಏನು ಮಾಡಿದ್ದಾನೆ ಅದನ್ನು ಹಾಡ್ರಿ. ಸಿಂಗ್ ಇಟ್. ಯಾವುದೇ ಸಾಂಗ್ಗಳನ್ನು ಹಾಡಬೇಡ್ರಿ. ಸಿಂಗ್ ವಾಟ್ ಗಾಡ್ ಸೇಸ್ ಅಬೌಟ್ ಯು. ಹೂ ಇಸ್ ಗಾಡ್ ಫಾರ್ ಯು? ಆ ತಂದೆ ನಿನಗೆ ಏನಾಗಿದ್ದಾನೆ? ರೈಟ್? ನಾವಿನ್ನೊಂದು ವಚನವನ್ನು ಓದುವ, 10ನೇ ಅಧ್ಯಾಯ 33ನೇ ವಚನ. Gospel of John 10 chapter 33 verse. ಯಹೂದ್ಯರು, ನಾವು ನಿನ್ನ ಮೇಲೆ ಕಲ್ಲೆಸೆಯುವುದು ಒಳ್ಳೆ ಕಾರ್ಯದ ದಿಸೆಯಿಂದಲ್ಲ, ದೇವ ದೂಷಣೆಯ ದಿಸೆಯಿಂದಲೂ ನೀನು ಮನುಷ್ಯನಾಗಿದ್ದು. ಏನು? ನೀನು ಮನುಷ್ಯನಾಗಿದ್ದು ನಿನ್ನನ್ನು ನೀನೇ ದೇವರನ್ನಾಗಿ ಮಾಡಿಕೊಳ್ಳುವುದರ ದಿಸೆಯಿಂದಲೂ ನಿನ್ನ ಮೇಲೆ ಕಲ್ಲೆಸೆಯುತ್ತೇವೆ ಎಂದರು. ನಿನ್ನನ್ನು ಏನು ಮಾಡ್ತಾ ಇದ್ದೀನಿ ನೀನು? ನಿನ್ನ ದೇವರನ್ನಾಗಿ ಮಾಡಿದ್ದು. ನೆಕ್ಸ್ಟ್ ಓದಿ. ಅದಕ್ಕೆ ಯೇಸು, ನೀವು ದೇವರುಗಳೇ ಎಂದು ನಾನು ಹೇಳಿದೆನು. ನೀವು ಎಂಬುದಾಗಿ ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರೆದಿದೆಯಲ್ಲ, ಶಾಸ್ತ್ರವು ಸುಳ್ಳಾಗಲಾರದಷ್ಟೇ. ಯೇಸು ಹೇಳಿದ ಬೈಬಲ್ ಯಾವತ್ತೂ ಸುಳ್ಳಾಗುವುದಿಲ್ಲ. ಈ ಬೈಬಲನ್ನು ಸೈತಾನ್ ಅನೇಕ ಜನರಿಗೆ ಕಥೆ ಅಂತ ಹೇಳಿದ್ದಾನೆ, ಮನುಷ್ಯರು ಬರೆದಂತ ಹೇಳಿದ್ದಾನೆ, ಸ್ಟೋರಿ ಅಂತ ಹೇಳಿದ್ದಾನೆ. ಯೇಸು ಸ್ವತಃ ಹೇಳಿದ, ಶಾಸ್ತ್ರವು ಯಾವತ್ತೂ ಸುಳ್ಳಾಗುವುದಿಲ್ಲ, ಶಾಸ್ತ್ರವು ಯಾವತ್ತೂ ಸುಳ್ಳು ಮಾತಾಡೋದಿಲ್ಲ. ಎಷ್ಟು ಮಂದಿ ಸತ್ಯವೇದ ಸತ್ಯ ಅಂತ ನಂಬುತ್ತೀರಿ? ಫಸ್ಟ್ ನೀನು ದೇವರನ್ನು ನಂಬಬೇಕಾದ್ರೆ ಇದನ್ನು, ಅದರ ಮೇಲೆ ಇದ್ದ ಗೊಂದಲಗಳು, ಡೌಟ್ಗಳನ್ನು ಮೊದಲು ತೆಗೀರಿ. ನಾನು ಹೇಳಿದಲ್ಲ, ಯೇಸು ಸ್ವಾಮಿ ಹೇಳಿದ್ದು, ಶಾಸ್ತ್ರವು ಸುಳ್ಳು ಆಗುವುದಿಲ್ಲ. ಎಷ್ಟು ಮಂದಿ ವಾಕ್ಯ ಸತ್ಯ ಎಂದು ನಂಬುತ್ತೀರಿ? ಗುಡ್. ನಿಮ್ಮ ಬೆನ್ನಿಗೆ ಒಂದು ತಟ್ಟಿರಿ ಸ್ವಲ್ಪ, ಗುಡ್ ಅಂತ ಹೇಳಿ. ಗುಡ್, ವೆರಿ ಗುಡ್. ನೆಕ್ಸ್ಟ್ 35 ಮತ್ತೆ 34 ಬರುವ. ಹಾಗಾದ್ರೆ ದೇವರ ವಾಕ್ಯವನ್ನು ಹೊಂದಿದವರನ್ನು ದೇವರುಗಳೆಂದು ಆತನು ಹೇಳಿರುವಲ್ಲಿ ತಂದೆಯು ಪ್ರತಿಷ್ಠೆ ಮಾಡಿ ಲೋಕಕ್ಕೆ ಕಳಿಸಿಕೊಟ್ಟವನಾದ ನಾನು ದೇವರ ಮಗನಾಗಿದ್ದೇನೆಂದು ಹೇಳಿದಕ್ಕೆ ನೀನು ದೇವದೂಷಣೆ ಮಾಡುತ್ತೀ ಅನ್ನುತ್ತೀರೋ? ನೆಕ್ಸ್ಟ್ ನಾನು ನನ್ನ ತಂದೆಯ ಕ್ರಿಯೆಗಳನ್ನು ಮಾಡದಿದ್ದರೆ ನನ್ನ ಮಾತನ್ನು ನಂಬಬೇಡ್ರಿ.
ನಾನು ನನ್ನ ತಂದೆಯ ಕ್ರಿಯೆಗಳನ್ನು ಮಾಡದಿದ್ದರೆ ನನ್ನ ಮಾತನ್ನು ನಂಬಬೇಡ್ರಿ. ಯೇಸು ಯಾರು? ಹೂ ಇಸ್ ಜೀಸಸ್? ಯೇಸು ಹೇಳಿದ, ನಾನು ನನ್ನಷ್ಟಕ್ಕೆ ನಾನು ಏನು ಮಾಡುವುದಿಲ್ಲ, ತಂದೆಯ ಕ್ರಿಯೆಗಳನ್ನು ನಾನು ಮಾಡುತ್ತೇನೆ. ರೈಟ್? ಕ್ರಿಯೆ ಹೇಳ್ರಿ, ಕ್ರಿಯೆ. ಇಫ್ ಐ ಡು ನಾಟ್ ಡೂ ದ ವರ್ಕ್ಸ್ ಆಫ್ ಮೈ ಫಾದರ್, ಡು ನಾಟ್ ಬಿಲೀವ್ ಮೀ. ರೈಟ್? ಯೇಸು ಸ್ವಾಮಿಯ 3.5 ವರ್ಷ ಸೇವೆಯಲ್ಲಿ ನೋಡ್ರಿ, ಯಾರಿಗಾದ್ರೂ ಒಬ್ಬನಿಗೆ ರೋಗ ಕೊಟ್ಟಿದ್ದಾನೆ? ರೈಟ್? ಕೊಟ್ಟಿದ್ದಾನ? ಎಲ್ಲಾದ್ರೂ ಕೊಟ್ಟಿದ್ದಾನ? ರೋಗ ಕಾಯಿಲೆ ಕೊಟ್ಟಿದ್ದಾನ? ಅದನ್ನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತಾ ಹೋದ. ಯಾಕೆ? ದೇವರನ್ನು ಎಕ್ಸಾಕ್ಟ್ಲಿ ರಿಪ್ರೆಸೆಂಟ್ ಮಾಡಿದ. ಇದು ನನ್ನಷ್ಟಕ್ಕೆ ನಾನು ಮಾಡುವುದಿಲ್ಲ, ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕೆಲಸ ಮಾಡ್ತಾ ಇದ್ದಾನೆ. ರೈಟ್? ತಂದೆಯು ನನ್ನಲ್ಲಿ ವಾಸವಾಗಿದ್ದುಕೊಂಡು ತನ್ನ ಕೆಲಸ ಮಾಡುತ್ತಾನೆ. ನನ್ನನ್ನು ನೋಡಿದವನು ತಂದೆಯನ್ನು ನೋಡ್ತಾನೆ. ರೈಟ್? ಸಿಂಪಲ್. ಓಕೆ, ನೆಕ್ಸ್ಟ್ 38ನೇ ವಚನ. ಮಾಡಿದರೆ ನನ್ನ ಮಾತು ನಂಬದೇ ಇದ್ದರೂ ಆ ಕ್ರಿಯೆಗಳ ಸಾಕ್ಷಿಯನ್ನಾದರೂ ನಂಬಿರಿ, ಆಗ ನನ್ನಲ್ಲಿ ತಂದೆ ಇದ್ದಾನಂತಲೂ. ಓಹೋ, ಕಮಾನ್ ಕಮಾನ್. ನನ್ನಲ್ಲಿ ತಂದೆ ಇದ್ದಾನಂತಲೂ, ತಂದೆಯಲ್ಲಿ ನಾನು ಇದ್ದೇನಂತಲೂ ನೀವು ತಿಳ್ಕೊಂಡು ಮೆಡಿಟೇಟ್ ಮಾಡಿ, ಮನನ ಮಾಡಿಕೊಂಡು ಕೊಳ್ಳುವಿರಿ ಅಂದ. ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಮನನ ಮಾಡೋದಿಲ್ಲ, ಮೆಡಿಟೇಟ್ ಮಾಡೋದಿಲ್ಲ. ತಂದೆಯು ನನ್ನಲ್ಲಿ ಇದ್ದಾನಂತಲೂ, ತಂದೆಯಲ್ಲಿ ನಾನಿದ್ದೇನೆಂತಲೂ ನೀವು ತಿಳ್ಕೊಂಡು ಮನನ ಮಾಡಿಕೊಳ್ಳುವಿರಿ ಅಂದ. ಓದಿರಿ 4ನೇ ಅಧ್ಯಾಯ 13ನೇ ವಚನ. 4 chapter 13, first letter of John. First letter of John, 4 chapter 13 verse. 11ರಲ್ಲಿ ಓದಿರಿ, 11ರಿಂದ. ಪ್ರಿಯರೇ, ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ನೆಕ್ಸ್ಟ್, ದೇವರನ್ನು ಯಾರು ಎಂದು ನೋಡಿಲ್ಲ, ದೇವರನ್ನು ಯಾರು ಎಂದು ನೋಡಿಲ್ಲ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಆತನಿಂದಾಗುವ ಪ್ರೀತಿ ನಮ್ಮಲ್ಲಿ ಸಿದ್ಧಿಗೆ ಬರುತ್ತದೆ. ನೆಕ್ಸ್ಟ್, ದೇವರು ನಮಗೆ ತನ್ನ ಆತ್ಮದಲ್ಲಿ ಪಾಲನ್ನು ಅನುಗ್ರಹಿಸಿದರಿಂದಲೇ ನಾವು ಆತನಲ್ಲಿ ನೆಲೆಗೊಂಡಿದ್ದೇವೆ ಅಂತಲೂ ಆತನು ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂತಲೂ ತಿಳಿದುಕೊಳ್ಳುತ್ತೇವೆ. ಇಲ್ಲಿ ಯೇಸು ಹೇಳಿದ, ತಂದೆಯು ನನ್ನಲ್ಲಿ ನೆಲೆಗೊಂಡಿದ್ದಾನೆ, ನಾನು ತಂದೆಯಲ್ಲಿ ನೆಲೆಗೊಂಡಿದ್ದೇನೆ ಎಂದು ತಿಳಿದು ಮನನ ಮಾಡಿಕೊಳ್ಳಿರಿ. ಇಲ್ಲಿ ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದ ನೀವು. ನೆಕ್ಸ್ಟ್ ಹೇಳ್ತದೆ, ನೆಕ್ಸ್ಟ್ 14ನೇ ವಚನ. ತಂದೆಯು ತನ್ನ ಮಗನನ್ನು ಲೋಕರಕ್ಷಕನಾಗಿ ಕಳಿಸಿಕೊಟ್ಟಿರುವುದನ್ನು ನಾವು ನೋಡಿದ್ದೇವೆ, ಅದರ ವಿಷಯದಲ್ಲಿ ಸಾಕ್ಷಿ ಹೇಳುತ್ತೇವೆ. ನೆಕ್ಸ್ಟ್, ಯೇಸು ದೇವರ ಮಗನಾಗಿದ್ದೇನೆಂದು ಯಾವನು ಒಪ್ಪಿಕೊಂಡು ಹೇಳುತ್ತಾನೋ ಅವನಲ್ಲಿ ದೇವರು ನೆಲೆಗೊಂಡಿದ್ದಾನೆ, ಅವನು ದೇವರಲ್ಲಿ ನೆಲೆಗೊಂಡಿದ್ದಾನೆ. ಹೇಳ್ರಿ, ಅವನಲ್ಲಿ ತಂದೆಯು ನೆಲೆಗೊಂಡಿದ್ದಾನೆ, ಅವನು ತಂದೆಯಲ್ಲಿ ನೆಲೆಗೊಂಡಿದ್ದಾನೆ. The same God was in Christ. ಯಾವ ದೇವರು ಕ್ರಿಸ್ತನಲ್ಲಿ ಇದ್ದನು, ಕ್ರಿಸ್ತನು ಯಾವ ದೇವರಲ್ಲಿ ಇದ್ದನು, ಯಾವ ತಂದೆಯಲ್ಲಿದ್ದನು, ಅದೇ ತಂದೆಯು ಇವತ್ತು ನಮ್ಮಲ್ಲಿ ಇದ್ದಾನೆ. ಆ ತಂದೆಯಲ್ಲಿ ನಾವು ಇದ್ದೇವೆ. ಇದನ್ನು ಮನನ ಮಾಡಬೇಕು. ಯಹೂದ್ಯರಿಗೆ ಹೇಳಿದ ಇದನ್ನು ಮನನ ಮಾಡ್ರಿ, ಅದು ಯಹೂದ್ಯರಿಗೆ ಹೇಳಿದ್ದು, ನಮಗೆ ಆಗಲ್ಲ. ನಮಗೆ ಆ ತಂದೆ ಪವಿತ್ರಾತ್ಮನ ಮೂಲಕ ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ದೇವರು ತನ್ನ ಆತ್ಮದಲ್ಲಿ ನಮಗೆ ಪಾಲನ್ನು ಅನುಗ್ರಹಿಸಿದರಿಂದಲೇ ಆತನು ನಮ್ಮಲ್ಲಿ, ನಾವು ಆತನಲ್ಲಿ ನೆಲೆಗೊಂಡಿದ್ದೇವೆ ಎಂದು ತಿಳಿದುಕೊಳ್ಳುತ್ತೇವೆ. ಹಲೋ, ವಿ ಆರ್ ಒನ್ ವಿತ್ ಹಿಮ್. ಕಮ್ ಆನ್ ಹೇಳ್ರಿ, ವಿ ಆರ್ ಒನ್ ವಿತ್ ಹಿಮ್. ಹೇ, ಇದನ್ನು ಮೆಡಿಟೇಟ್ ಮಾಡಿದರೆ ಸಾಕು, ಉಳಿದ ಎಷ್ಟೋ ಸಮಸ್ಯೆಗಳು ಡಿಸಪಿಯರ್ ಆಗ್ತವೆ.
ಡಿಸಪಿಯರ್ ಆಗ್ತವೆ. ನಿಮ್ಮ ಟೆನ್ಷನ್, ಡಿಪ್ರೆಷನ್ ಎಲ್ಲ ಡಿಸಪಿಯರ್. ಕೇವಲ ಮೆಡಿಟೇಟ್ ಮಾಡಿದ್ರೆ, ಮನನ ಮಾಡಿದ್ರೆ ಸಾಕು. ಫಾದರ್ ಐ ಥ್ಯಾಂಕ್ ಯು, ಯು ಆರ್ ಇನ್ ಮೀ ಇನ್ ಕ್ರೈಸ್ಟ್. ಫಾದರ್ ಐ ಥ್ಯಾಂಕ್ ಯು, ಐ ಆಮ್ ಇನ್ ಯು ಇನ್ ಕ್ರೈಸ್ಟ್. ಓ ಫಾದರ್, ಐ ಆಮ್ ಒನ್ ವಿತ್ ಯು. ನನ್ನ ಆತ್ಮವು ಕರ್ತನ ಆತ್ಮವು ಒಂದು ಆತ್ಮವಾಗಿದೆ. ವಿ ಆರ್ ಒನ್ ವಿತ್ ಹಿಮ್ ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್. ಇದನ್ನು ಅಕ್ಷರವಾಗಿ ತಿಳಿಯುವುದಲ್ಲ, ಇದನ್ನು ಆತ್ಮದಲ್ಲಿ ತಿಳಿಯಬೇಕು. ಹಳೆ ಒಡಂಬಡಿಕೆಯಲ್ಲಿ ಅವರಿಗೆ ಅಕ್ಷರ, ಹೊಸ ಒಡಂಬಡಿಕೆಯಲ್ಲಿ ಲೈಫ್. ಲೆಟರ್ ಕಿಲ್ಸ್, ಸ್ಪಿರಿಟ್ ಗಿವ್ ಲೈಫ್. ಹಲೋ, ಇದರ ಇಲ್ಲಿ ಈ ಸತ್ಯಾಂಶಗಳನ್ನು ನೀವು ಮೆಡಿಟೇಟ್ ಮಾಡಿದರೆ ಎಲ್ಲ ಡಿನಾಮಿನೇಷನ್ ಮೆಂಟಾಲಿಟಿ ಮುರಿಯುತ್ತದೆ. ರಿಲೇಶನ್ಶಿಪ್ ಮೆಂಟಾಲಿಟಿಯಲ್ಲಿ ದೇವರ ವಾಕ್ಯವನ್ನು ಓದ್ತೀರಿ. ವಾಕ್ಯ ಓದುವಾಗ ಕ್ರಿಸ್ತನಲ್ಲಿ ನಿಮ್ಮನ್ನು ಮನನ ಮಾಡುತ್ತೀರಿ. ಸಿಂಪಲ್ ಹೇಳಿದ, ಖಾಲಿ ಅಪ್ಪ ಅಂತ ಕರೆದ ಅಷ್ಟೇ. ಪರಿಚಯರಿಗೆ ಸಹಿಸಲಿಕ್ಕೆ ಆಗಲಿಲ್ಲ. ದೇವದೂಷಣೆ ಮಾಡ್ತಾನೆ ಇವನು. ದೇವರ ವಾಕ್ಯವನ್ನು ಹೊಂದಿದವರು ದೇವರುಗಳು ಎಂದು ಹೇಳಿದಲ್ಲಿ ಏನು ತಪ್ಪಿದೆ? ನೀವು ಹೇಗೆ ಹೊಸದಾಗಿ ಹುಟ್ಟಿದ್ದೀರಿ? ನಾವು ಹೊಸದಾಗಿ ಹುಟ್ಟಿದ್ದು ನಾಶವಾಗುವ ಬೀಜದಿಂದ ಅಲ್ಲ, ದೇವರ ಸದಾ ಜೀವವುಳ್ಳ ವಾಕ್ಯ ಎಂಬ ಬೀಜದಲ್ಲಿ ನಾವು ಹುಟ್ಟಿದ್ದೇವೆ. ವಿ ಆರ್ ಬೋರ್ನ್ ಇನ್ ದ ವರ್ಡ್. ಋಷಕಬಕರಬ ಶಬ್ರೂಂದಲ ರಶಿಕೆ ಕಲಬ್ರೂ ಲಾಶ್ ಬ್ರೂಂದಲ ಹೇಲ ಕೀಸೋ ಮಾಲ ರೇಲಂ ರೋಷಕಾಮ. ನಿಮ್ಮ ಇನ್ನರ್ ಮ್ಯಾನ್ ದೇವರ ವಾಕ್ಯಕ್ಕೆ ಹುಟ್ಟಿದೆ. ದೇವರ ವಾಕ್ಯ ಎಂಬ ಬೀಜದಿಂದ ಹುಟ್ಟಿದೆ. ಎವ್ರಿ ಸೀಡ್ ವಿಲ್ ರಿಪ್ರೊಡ್ಯೂಸ್ ಇಸ್ ಓನ್ ಕೈಂಡ್. ಅದಕ್ಕೆ ದೇವರ ವಾಕ್ಯವನ್ನು ಹೊಂದಿದವರು ಎಲ್ಲರಲ್ಲ. ರೈಟ್. ಯೇಸುಸ್ವಾಮಿ ಯಾವ ವಾಕ್ಯವನ್ನು ಹಿಡಿದು ಮಾತಾಡಿದ? 10:34 ಶಾಸ್ತ್ರವು ಸುಳ್ಳಾಗುವುದಿಲ್ಲ ಅಂತ ಓದಿರಿ. ಕೀರ್ತನೆ 82 ಕೀರ್ತನೆ 82 ಓದಿ. ಕೀರ್ತನೆ 82. ನೀವು ದೇವರುಗಳು ಎಲ್ಲರೂ ಪಾರಾತ್ಮರನ ಮಕ್ಕಳು ಎಂದು ನಾನು ಹೇಳಿದೆನು. ನೆಕ್ಸ್ಟ್, ಆದರೂ ನರರಂತೆ ಸತ್ತೇ ಹೋಗುವಿರಿ. ಪ್ರತಿಯೊಬ್ಬ ಪ್ರವೀಣಂತೆ ನೀವೆಲ್ಲರೂ ಬಿದ್ದು ಹೋಗುವಿರಿ. ರೈಟ್? ಯಾಕೆ ಒಪ್ಪುವುದಿಲ್ಲ? ಮೆಡಿಟೇಟ್ ಮಾಡೋದಿಲ್ಲ. ಲೋಕದವರಿಗಿರುವ ಪ್ರಾಬ್ಲಮ್ ಇವರಿಗೂ ಪ್ರಾಬ್ಲಮ್. ಲೋಕದವರಿಗೆ ಸಾಲ ಇವರಿಗೂ ಸಾಲ. ಲೋಕದವರಿಗೆ ಡಿಪ್ರೆಷನ್ ಇವರಿಗೂ ಡಿಪ್ರೆಷನ್. ಲೋಕದವರಿಗೆ ಪೇನ್ ಇವರಿಗೂ ಪೇನ್. ಅವರಂತೆ ಆಗ್ತೇವೆ. ವಿ ಆರ್ ಡಿಫರೆಂಟ್ ಪೀಪಲ್. ವಿ ಆರ್ ಪಾರ್ಟೇಕರ್ ಆಫ್ ಹಿಸ್ ಡಿವೈನ್ ನೇಚರ್. ಹಲ್ಲೆಲೂಯಾ. ದೇವರು ನಮಗೆ ಕೊಟ್ಟ ಆತ್ಮ ಅಪ್ಪ ತಂದೆ ಎಂದು ಕರೆಯುವ ಮಗನ ಆತ್ಮವನ್ನು ಕೊಟ್ಟಿದ್ದಾನೆ. ನಾವು ಮಕ್ಕಳಾಗಿದ್ದೇವೆಂದು ಪವಿತ್ರಾತ್ಮನು ನಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡುತ್ತಾನೆ. ನಮ್ಮ ಮನಸ್ಸಿಗೆ ಅಲ್ಲ, ನಮ್ಮ ಶರೀರಕ್ಕೆ ಅಲ್ಲ, ನಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡುತ್ತಾನೆ. ಮಕ್ಕಳಾಗಿದ್ದರೆ ನೀವು ಬಾಧ್ಯರು. ಓಹೋ, ದೇವರಿಗೂ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಓದಿದ್ದೀರಾ? ಹಲ್ಲೆಲೂಯಾ. ಅಪ್ಪ ತಂದೆ ಎಂದು ಕರೆಯುವಂತ ಮಗನ ಆತ್ಮವನ್ನು ಕೊಟ್ಟಿದ್ದಾನೆ. ಅಫ್ಕೋರ್ಸ್ ಪರಿಸೆಯರು ಕರೆಕ್ಟ್ ಕರೆದರು, ಅವರಿಗೆ ಅವರು ದೇವರು. ಓದಿರಿ 8ನೇ ಅಧ್ಯಾಯ 54ನೇ ವಚನ. ಗಾಸ್ಪಲ್ ಆಫ್ ಜಾನ್ 5 chapter 54 verse. Come on, fast. ಕೇಳ್ತಾ ಇದೆಯಾ? ಓಕೆ. ಯೇಸು ನನ್ನನ್ನು ನಾನೇ ಮಹಿಮೆ ಪಡಿಸಿಕೊಂಡರೆ ನನ್ನ ಮಹಿಮೆ ಹುರುಳಿಲ್ಲದ್ದು. ನನ್ನನ್ನು ಮಹಿಮೆ ಪಡಿಸುವನು ನನ್ನ ತಂದೆ. ನೀವು ಆತನನ್ನು ನಮ್ಮ ದೇವರು ಅನ್ನುತ್ತೀರಿ. ಏನು ಹೇಳ್ತೀರಿ? ಯೇಸು, ಎಲ್ಲರೂ ಓದಿರಿ. ಯೇಸು ನನ್ನನ್ನು ನಾನೇ ಮಹಿಮೆ ಪಡಿಸಿಕೊಂಡರೆ ನನ್ನ ಮಹಿಮೆ ಹುರುಳಿಲ್ಲದು. ನನ್ನನ್ನು ಮಹಿಮೆ ಪಡಿಸುವವನು ನನ್ನ ತಂದೆ. ನೀವು
ಆತನನ್ನು ತಂದೆ ಅಂತ ಕರೆಯುವುದಿಲ್ಲ. ನೀವು ಆತನನ್ನು ನಮ್ಮ ದೇವರು, ನಮ್ಮ ದೇವರೇ ಅಂತ ಕರೀತೀರಿ. ಆದರೂ ನೀವು ಆತನು ತಿಳಿಯದೇ ಇದ್ದೀರಿ, ನಿಮಗೆ ಗೊತ್ತೇ ಇಲ್ಲ ಅವನು ಯಾರಂತ. ಪ್ರೇಯರ್ ಅಂತ ಹೇಳಿದ್ರೆ ನಿಮ್ಮ ತಂದೆಯನ್ನು ತಿಳಿಯುವಂಥದ್ದು. ಪ್ರೇಯರ್ ಇಸ್ ನಾಟ್ ಆಸ್ಕಿಂಗ್ ನನಗೆ ಅದು ಬೇಕು ಇದು ಬೇಕು. ನೋ ನೋ ನೋ, ದಟ್ ಇಸ್ ನಾಟ್ ಎ ಪ್ರೇಯರ್. ಪ್ರಾರ್ಥನೆ ಅಂತ ಹೇಳಿದ್ರೆ ನೀನು ತಂದೆಯನ್ನು ತಿಳಿಯುವಂಥದ್ದು. ಯು ಮಸ್ಟ್ ನೋ ಯುವರ್ ಫಾದರ್. ಓಕೆ, ತಿಳಿಯದೇ ಇದ್ದೀರಿ. ಯೇಸು ಹೇಳ್ತಾರೆ, ನೀವು ಆತನು ಏನು ಹೇಳ್ತಾ ಇದ್ದೀರಿ? ದೇವರು ಅಂತೀರಿ. ಇಲ್ಲಿ ಕೇಳ್ರಿ, ಮೊದಲು ಕೂಡ ನಾನು ಮಾತಾಡಿದ್ದೇನೆ, ಒಂದು ದೊಡ್ಡ ಫ್ಯಾಕ್ಟರಿ ಇದೆ, 10,000 ಜನ ಕೆಲಸಕ್ಕಿದ್ದಾರೆ. ಆ ಫ್ಯಾಕ್ಟರಿಯಲ್ಲಿ ಪ್ರೋಟೋಕಾಲ್ ಇದೆ, ಡಿಫ್ರೆಂಟ್ ಡಿವಿಷನ್ಗಳಿವೆ, ಮ್ಯಾನೇಜರ್ ಇದ್ದಾರೆ, ಜನರಲ್ ಮ್ಯಾನೇಜರ್ ಇದ್ದಾರೆ, ಮತ್ತೆ ಸೂಪರ್ವೈಸರ್ಗಳಿದ್ದಾರೆ, ಸೆಕ್ಯೂರಿಟಿ ಅವರಿದ್ದಾರೆ. ಓಕೆ, ಏನೇನೇ ಪೋಸ್ಟ್ಗಳಿರ್ಬೋದು. ಬಟ್ ಅದು ಫ್ಯಾಕ್ಟರಿ ಒಬ್ಬನದ್ದು. ಅದಕ್ಕೆ ಒಬ್ಬ ಏನಿದ್ದಾನೆ? ಬಾಸ್ ಇದ್ದಾನೆ. ಇವರೆಲ್ಲ ಅವನನ್ನು ಏನನ್ನು ಕರೀದು ಅಪ್ಪ ಅಂತ ಕರೀಲಿಕ್ಕೆ ಆಗ್ತದ? ಅಪ್ಪ ಅಂತ ಕರೀಲಿಕ್ಕೆ ಆಗ್ತದ? ಬಾಸ್ ಅಂತ ಕರೀಬಹುದು, ಯಜಮಾನ ಅಂತ ಕರೀಬಹುದು, ರೈಟ್? ಅಪ್ಪ ಅಂತ ಕರೀಬೇಕಾದ್ರೆ ಬಾಧ್ಯಸ್ಥನು ಬರಬೇಕು. ಅವನು ಯಾರಂತ ಗೊತ್ತಿಲ್ಲ. ಎಲ್ಲರೂ ಹೇಳ್ತಾರೆ ಗೇಟ್ನಲ್ಲಿ ಬರುವಾಗ ಯಾರನ್ನು ಮೀಟ್ ಆಗಬೇಕು? ಬಾಸನ್ನು ಮೀಟ್ ಆಗಬೇಕು. ಜನರಲ್ ಮ್ಯಾನೇಜರ್ ಬಾಸನ್ನು ಮೀಟ್ ಆಗಬೇಕು, ಬಾಸನ್ನು ಮೀಟ್ ಆಗಬೇಕು. ಮಗ ಬಂದು ಹೇಳ್ತಾನೆ ಅಪ್ಪನನ್ನು ಮೀಟ್ ಆಗಬೇಕು. ಅಪ್ಪ ಅಂತ ಶಬ್ದ ಬರುವಾಗ ಜನರಲ್ ಮ್ಯಾನೇಜರ್, ಸೂಪರ್ವೈಸರ್, ಸೆಕ್ಯೂರಿಟಿ ಎಲ್ಲರ ಗಮನ ಅಲ್ಲಿ ಹೋಗ್ತದೆ. ಯಾಕೆ? ಅಪ್ಪ ಅಂತ ಕರೀತಿರುವಾಗ ಎಲ್ಲರಿಗೆ ತಿಳುವಳಿಕೆ ಬರ್ತದೆ, ಬಾಧ್ಯಸ್ಥನು ಬಂದನು, ಫ್ಯಾಕ್ಟರಿಯ ಓನರ್ ಬಂದನು. ಸಿಂಪಲ್ ಲಾಜಿಕ್, ಸಿಂಪಲ್. ಯಾರಿಗೆ ಗೊತ್ತಾಗ್ತದೆ? ಯೇಸು ಹೇಳಿದ ಈ ಎಲ್ಲ ಸಂಗತಿಯಲ್ಲಿ ನಿಮಗೆ ಪರೀಕ್ಷಿಸಲಿಕ್ಕೆ ಆಗ್ತದೆ, ಈ ಸಂಗತಿ ಯಾಕೆ ಗೊತ್ತಾಗುವುದಿಲ್ಲ? ಮೋಡ ಕೆಂಪಾದಾಗ ಇವತ್ತು ನಿರ್ಮಲ ದಿನ ಬರುವುದಂತ ಹೇಳ್ತೀರಿ, ಇದೆಲ್ಲ ಪರೀಕ್ಷಿಸ್ತೀರಿ. ಅಪ್ಪ ಅಪ್ಪ ಅಂತ ಹೇಳುವುದು ಬಾಯಾಟ ಅಲ್ಲ. ನಮಗೆ ಚಿಕ್ಕಿದ ಬಾರ್ನಿಗೆ ಆಗುವ ಮುಂಚೆನೆ ಅಪ್ಪ ಅಂತ ಕೇಳಿ ಕರೀತಾರೆ. ಅಪ್ಪ ಅಂತ ಕರೆದರೆ ಸಂಬಂಧಪಟ್ಟ ಅಪ್ಪ ಬರ್ತಾನೆ. ಕಮನ್ ನೀರಲ್ಲಿ ಬಾ, ನೀರಲ್ಲಿ ಬಾ. ಮತ್ತೆ ಯಾರಿದ್ದಾರೆ? ಯಾರನ್ನು ಕರೆಯುವ? ಇಲ್ಲಿ ಬಾ. ಇಬ್ಬರು ಕೂಡ ಹೆಸರು ಕರೆಯುವುದಿಲ್ಲ. ಈಗ ಇವರ ಅಪ್ಪಂದಿರು ರೆಡಿ ಆಗಿರಿ. ಹಾ, ನೀನು ಕರೆ, ಅಪ್ಪ ಅಂತ ಕರೆ. ಅಪ್ಪ ಬನ್ನಿ ಬೇಗ, ಬೇಗ ಕೈ ಇಡಿ. ಹಾ, ನೀನು ಕರೆ ಅಪ್ಪ. ಇವನಪ್ಪ ಬರ್ಲಿ. ಹಾ, ಕೇಳಿ ಇಡಿ. ಕರ್ಕೊಂಡು ಹೋಗಿ. ಈಗ ಇಬ್ಬರು ಅಪ್ಪ ಅಂತ ಕರೆದರು, ಹೆಸರು ಹಿಡಿದು ಕರೀಲಿಲ್ಲ, ರೈಟ್? ಇಲ್ಲಿ ಕೇಳಿ, ಅಪ್ಪ ಅಂತ ಕರೆದರು, ರೈಟ್? ಯಾರು ಬಂದರು? ನಿರಾಲನ್ನು ಕರೆಯುವಾಗ ಫಸ್ಟ್ ಸತೀಶ್ ಬರಲಿಲ್ಲ, ಈರೇ ಕರೆಯುವಾಗ ಬರ್ತಾರೆ ಅನಿಲ್ ಬರಲಿಲ್ಲ. ಅವರವರಿಗೆ ಸಂಬಂಧಪಟ್ಟ ಅಪ್ಪಂದಿರು ಬಂದರು. ಪರಿಚಯರು ಹೇಳಿದ್ರು, ದೇವರು ನಮ್ಮ ಅಪ್ಪ. ಹೇಳ್ಬೇಡಿ ಹಾಗೆ, ಸ್ವಾಮಿ ಹೇಳಿದ, ಸೈತಾನ್ ನಿಮ್ಮ ಅಪ್ಪ. ನಾನು ಸತ್ಯಕ್ಕೆ ಸಾಕ್ಷಿ ಕೊಡ್ಲಿಕ್ಕೆ ಬಂದಿದ್ದೇನೆ. ಓದಿದ್ದೀರಾ? ಓದಿರಿ, 8ನೇ ದಿನ ಸಾಕು. ಓಕೆ, ಓದಿರಿ 8:44. ಸೈತಾನ್ ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರು, ನಿಮ್ಮ ತಂದೆಯ ದುರುಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ, ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು ಆಗಿದ್ದಾನೆ. ನೆಕ್ಸ್ಟ್, ನಾನು ಸತ್ಯವನ್ನು ಹೇಳುವನಾದ್ದರಿಂದ ನೀವು ನನ್ನನ್ನು ನಂಬುವುದಿಲ್ಲ.
ಓಹೋ, ಏನು ಹೇಳಿದ? ನಾನು ಸತ್ಯವನ್ನು ಹೇಳುವವನಾದ್ದರಿಂದ ನೀವು ನಂಬುವುದಿಲ್ಲ. ನೆಕ್ಸ್ಟ್ ಓಕೆ, 41 ಓದಿ. 41 ನೀವು ನಿಮ್ಮ ತಂದೆಯ ಕೃತ್ಯಗಳನ್ನು ಮಾಡುತ್ತೀರಿ ಅಂದನು. ಅದಕ್ಕೂ ನಾವು ಆಧಾರಕ್ಕೆ ಹುಟ್ಟಿದವರಲ್ಲ, ನಮಗೆ ಒಬ್ಬನೇ ತಂದೆ, ಆತನು ದೇವರೇ ಅಂದರು. ಅವರು ಸಂಚ ಪಾಪನೇ ಹೇಳ್ತಿದ್ರು. ನೆಕ್ಸ್ಟ್ ಯೇಸು ಅವರಿಗೆ, ದೇವರು ನಿಮ್ಮ ತಂದೆಯಾಗಿದ್ದರೆ ನನ್ನನ್ನು ಪ್ರೀತಿಸ್ತಿದ್ದೀರಿ, ಯಾಕಂದ್ರೆ ನಾನು ದೇವರಿಂದಲೇ ಹೊರಟು ಲೋಕಕ್ಕೆ ಬಂದವನಾಗಿದ್ದೇನೆ. ನನ್ನಷ್ಟಕ್ಕೆ ನಾನೇ ಬರಲಿಲ್ಲ, ಆತನೇ ನನ್ನನ್ನು ಕಳಿಸಿದ್ದಾನೆ. ನೆಕ್ಸ್ಟ್, ನೀವು ನನ್ನ ಮಾತನ್ನು ಗ್ರಹಿಸದೆ ಇರುವುದಕ್ಕೆ ಕಾರಣವೇನು? ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರುವುದೇ ಕಾರಣ. ನೆಕ್ಸ್ಟ್ ಸೈತಾನ್ ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರುಚ್ಛೆಗಳನ್ನು ನಡೆಸಬೇಕೆಂದಿದ್ದೀರಿ. 45ನೇ ವಚನ, ನಾನು ಸತ್ಯವನ್ನು ಹೇಳುವನಾದ್ದರಿಂದ ನೀವು ನಂಬುವುದಿಲ್ಲ. ನಾನು ಸತ್ಯವನ್ನು ಹೇಳುವನಾದ್ದರಿಂದ ನೀವು ನನ್ನ ನಂಬುವುದಿಲ್ಲ. ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಯಾರು ಯಾರ ತಂದೆ ಅಂತ ಡಿಮನ್ಸ್ಗಳಿಗೆ ಗೊತ್ತು. ಹಲೋ, ತಾಯಿಯ ಗರ್ಭದಲ್ಲಿ ಹುಟ್ಟಿದವನು ಯಾವನು ಕೂಡ ದೇವರ ಮಗನು ಅಲ್ಲ. ಹಲೋ, ಪಾಪಿಯಾಗಿ ಹುಟ್ಟುತ್ತಾನೆ, ಆ ತಂದೆಗೆ ಸಂಬಂಧಪಟ್ಟವನು ಸ್ಪಿರಿಚುವಲಿ. ಎಷ್ಟು ಸರ್ತಿ ಅಪ್ಪ ಅಪ್ಪ ಅಂತ ಹೇಳ್ತೀರಿ, ಅಪ್ಪ ಅಂತ ಹೇಳ್ತೀರಿ, ಅವನೇ ಬರುವುದು. ಬಟ್ ದಿಸ್ ಇಸ್ ಟ್ರೂತ್. ನನ್ನ ನಡೆಸುವವ ನೀನೆ, ನಾನೊಂದು ಪ್ರಶ್ನೆ ಕೇಳ್ತೇನೆ. ನಾನು ಮಾತಾಡೋದಲ್ಲಿ ಯಾರಿಗೂ ನೋವಾಗುವುದಿಲ್ಲ ಅಂತ. ಐ ಆಮ್ ನಾಟ್ ಹಿಯರ್ ಟು ಹರ್ಟ್ ಯು, ಐ ಆಮ್ ಹಿಯರ್ ಟು ಟೆಲ್ಲಿಂಗ್ ದ ಟ್ರೂತ್. ಯಾರು ಆತನನ್ನು ಅಂಗೀಕರಿಸಿದರು ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟ. ಇವರು ರಕ್ತ ಸಂಬಂಧದಿಂದಾಗಲಿ, ಮನುಷ್ಯನ ಇಚ್ಛೆಯಿಂದಾಗಲಿ, ಪುರುಷ ಸಂಪರ್ಕದಿಂದಾಗಲಿ ಹುಟ್ಟಿದವರಲ್ಲ, ಇವರು ದೇವರಿಂದ ಹುಟ್ಟಿದವರು. They are born of God. They are born of God. They are born of God. ಅವರು ದೇವರಿಂದ ಹುಟ್ಟಿದವರು. ಅವನ ಹಿನ್ನೆಲೆ ಏನೇ ಆಗಿರ್ಬೋದು, ಅವನ ಪಾಸ್ಟ್ ಏನೇ ಆಗಿರ್ಬೋದು, ಹೆವನ್ ರೆಕಗ್ನೈಸ್, ಹೆವನ್ ಸೆಲೆಬ್ರೇಟ್. ಹೊಸ ವ್ಯಕ್ತಿ ಹುಟ್ಟಿದ. ಬೈಬಲ್ ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿದಾಗ, ಒಬ್ಬ ಪಾಪಿಯು ಯೇಸುವನ್ನು ಅಂಗೀಕಾರ ಮಾಡುವುದಾದರೆ ಬೈಬಲ್ ಹೇಳ್ತದೆ ಪರಲೋಕದಲ್ಲಿ ಸೆಲೆಬ್ರೇಷನ್ ನಡೆಯುತ್ತದೆ. ದೇವದೂತರೊಟ್ಟಿಗೆ ಸೆಲೆಬ್ರೇಷನ್ ನಡೆಯುತ್ತದೆ, ಪರಲೋಕದಲ್ಲಿ ಸಂತೋಷವಾಗುತ್ತದೆ. ಒಬ್ಬ ವ್ಯಕ್ತಿ, ಬೈಬಲ್ ಹೇಳ್ತದೆ ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು, ಅನೇಕರನ್ನು ಸಧರ್ಮಿಗಳನ್ನಾಗಿ ಮಾಡುವರು, ಯುಗ ಯುಗಾಂತರಗಳಲ್ಲಿ ನಕ್ಷತ್ರಗಳಾಗಿ ಹೊಳೆಯುವರು. ಯು ಆರ್ ಎ ಶೈನಿಂಗ್ ಸ್ಟಾರ್ ಇನ್ ಇಟರ್ನಲಿ ಯು ಆರ್ ಎ ಶೈನಿಂಗ್ ಸ್ಟಾರ್. ಒಬ್ಬನಿಗೆ ಯೇಸು ಕ್ರಿಸ್ತನು ಆ ವ್ಯಕ್ತಿಗೋಸ್ಕರ ಯಾಕೆ ಸತ್ತಿದ್ದಾನೆ? ಅವನು ಸ್ಲಮ್ ಏರಿಯಾದವನು, ಅವನು ಗತಿ ಇಲ್ಲದವನು, ಅವನು ಲಾಜರಸನ ಹಾಗೆ ಮೈಯಲ್ಲಿ ಹುಣ್ಣು ಬಿದ್ದು ಎಂಜಲು ನೆಕ್ಕುವನು, ಗೊತ್ತಿಲ್ಲ. ನಮ್ಮ ದೃಷ್ಟಿಯಲ್ಲಿ ಅವನು ಕೀಳಾಗಿರ್ಬೋದು, ನಮ್ಮ ದೃಷ್ಟಿಯಲ್ಲಿ ಅವನು ಕೆಳಗಿನವರಾಗಿರ್ಬೋದು, ನಾವು ಡಿಫ್ರೆಂಟ್ ನೋಡುವುದು. ಬಟ್ ದೇವರು ನೋಡುವಾಗ ಅವನ ಆತ್ಮವನ್ನು ನೋಡುತ್ತಾನೆ. ಆ ವ್ಯಕ್ತಿ ಯೇಸುವನ್ನು ಅಂಗೀಕಾರ ಮಾಡುವುದಾದರೆ ಪರಲೋಕದಲ್ಲಿ ಸೆಲೆಬ್ರೇಷನ್ ನಡೆಯುತ್ತದೆ. ಇಲ್ಲಿದ್ದವರಿಗೆ ಅಷ್ಟೊಂದು ಕ್ಯಾರ್ ಇರಲಿಕ್ಕೆ ಇಲ್ಲ. ಬಟ್ ಆ ವ್ಯಕ್ತಿಯನ್ನು ರಕ್ಷಣೆಗೆ ತರಲಿಕ್ಕೆ ಯಾರು ಕಾರಣ ಆಗಿದ್ದಾರೆ, ಅವರಿಗೆ ಪ್ರೈಸ್ ಇದೆ, ಇನಾಮ್ ಇದೆ.
ಅವರ ಸ್ಟಾರ್ಗಳು ಇನ್ಕ್ರೀಸ್ ಆಗ್ತವೆ. ಅವರು ಯುಗ ಯುಗಾಂತರಗಳಲ್ಲಿ ನಕ್ಷತ್ರಗಳಾಗಿ ಹೊಳೆಯುತ್ತಾರೆ. ಯುಗ ಯುಗಾಂತರಗಳಲ್ಲಿ ನಕ್ಷತ್ರಗಳಾಗಿ ಹೊಳೆಯುತ್ತಾರೆ. ಯಾಕಂದ್ರೆ ಅವರು ಪರಲೋಕವನ್ನು ಸಂತೋಷ ಪಡಿಸುವರಾಗಿದ್ದಾರೆ. ಒಬ್ಬ ವ್ಯಕ್ತಿಯನ್ನು ಇವತ್ತು ದೇವರು ನಮಗೆ ಈ ಲೋಕದಲ್ಲಿ ಇಟ್ಟಿದ್ದಾನೆ. ಯಾಕೆ ಇಟ್ಟಿದ್ದಾನೆ? ಅಟ್ಲೀಸ್ಟ್ ಒಬ್ಬರಿಗಾದ್ರೂ ಸುವಾರ್ತೆ, ಒಬ್ಬರಿಗಾದ್ರೂ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಒಬ್ಬ ವ್ಯಕ್ತಿ ದೇವರ ಕಡೆಗೆ ತಿರುಗುವುದಾದರೆ ದ ಬೈಬಲ್ ಹೇಳುತ್ತೆ ಪರಲೋಕದಲ್ಲಿ ಸೆಲೆಬ್ರೇಷನ್ ನಡೆಯುತ್ತದೆ. ಗಾಡ್ ಇಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಯೋರ್ ಬಿಸ್ನೆಸ್. ದೇವರು ನೀವು ಎಷ್ಟು ಅಭಿವೃದ್ಧಿಯಲ್ಲಿದ್ದೀರಿ, ಎಂತ ಕಾರಲ್ಲಿ ತಿರುಗುತ್ತೀರಿ, ಕಾರಲ್ಲಿ ತಿರುಗಿರಿ, ಬೆಸ್ಟ್, ಏನು ತೊಂದರೆ ಇಲ್ಲ. ಯಾವ ಮನೆಯಲ್ಲಿದ್ದೀರಿ, ನೋ ಪ್ರಾಬ್ಲಮ್, ಇಟ್ಸ್ ಗುಡ್. ಎಷ್ಟು ಆತ್ಮಗಳನ್ನು ದೇವರ ರಾಜ್ಯಕ್ಕೆ ನೀವು ಆದಾಯ ಮಾಡ್ತಾ ಇದ್ದೀರಿ, ಎಷ್ಟು ನೀವು ಪ್ರೇಯರ್ ಮಾಡ್ತಾ ಇದ್ದೀರಿ. ನಮ್ಮ ಸುತ್ತಮುತ್ತಲು ಎಷ್ಟು ಹಾರ್ವೆಸ್ಟ್ ಕಾಣ್ತಾ ಇದೆ. ಮಾರ್ಕೆಟ್ ಪ್ಲೇಸ್ಗೆ ಹೋದಾಗ, ಅಲ್ಲಿ ಹೋದಾಗ, ಇಲ್ಲಿ ಹೋದಾಗ ದೇವರು ನಮ್ಮನ್ನು ಎಲ್ಲಿ ಇಟ್ಟಿದ್ದಾನೋ ಎಲ್ಲ ಕಡೆಯಲ್ಲಿ ನಾವು ಬೆಳೆಯನ್ನು ನೋಡ್ತಾ ಇದ್ದೇವೆ, ಹಾರ್ವೆಸ್ಟ್ ಅನ್ನು ನೋಡ್ತಾ ಇದ್ದೇವೆ. ಹೂ ಇಸ್ ರೆಸ್ಪಾನ್ಸಿಬಲ್? ಅಟ್ಲೀಸ್ಟ್ ಪ್ರೇಯರ್ ಮಾಡು. ಬೆಳೆಯು ಧಾರಾಳವಾಗಿದೆ, ಬೆಳೆ ಯಜಮಾನಲ್ಲಿ ಕೆಲಸದವರಿಗೋಸ್ಕರ ಪ್ರಾರ್ಥಿಸಿರಿ. ಎಲ್ಲರೂ ನೀನು ಹೇಳಿದ್ದು ನಂಬೇಕಾಗಿಲ್ಲ, ಬಟ್ ದೇವರಿಗೆ ಗೊತ್ತು ಯಾರು ಹೇಳಿದ್ದು ಯಾರು ನಂಬುತ್ತಾರಂತ. ನೀನು ಪ್ರಾರ್ಥನೆ ಮಾಡುತ್ತಿ, ಸರಿಯಾದ ವ್ಯಕ್ತಿಗಳನ್ನು ಸರಿಯಾದ ಸಮಯದಲ್ಲಿ ತಂದೆ ಈ ವ್ಯಕ್ತಿ ಬಳಿಗೆ ಕಳಿಸಿ ಅವನಲ್ಲಿ ಕ್ರಿಸ್ತನ ಪ್ರೀತಿಯನ್ನು ಮಾತಾಡು. ಅವನು ಸುವಾರ್ತೆಯನ್ನು ಅಂಗೀಕಾರ ಮಾಡದಂತೆ ಬ್ಲೈಂಡ್ ಮಾಡಿದ ಎಲ್ಲ ರಿಲಿಜಿಯಸ್ ಆತ್ಮಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ. ಐ ಬ್ರೇಕ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಓ, ನಿಮ್ಮ ಪ್ರಾರ್ಥನೆಯನ್ನು ದೇವರು ಕೇಳ್ತಾನೆ. ಓ, ಸರಿಯಾದ ವ್ಯಕ್ತಿಯನ್ನು ಆತನ ಬಳಿಗೆ ಕಳಿಸ್ತಾನೆ ಮತ್ತು ಕ್ರಿಸ್ತನ ಪ್ರೀತಿಯನ್ನು ಅವರಿಗೆ ಮಾತಾಡುತ್ತಾನೆ. ನಿಮಗೆ ಗೊತ್ತಿಲ್ಲ ಏನಾಗ್ತಾ ಇದೆ ಅಂತ, ಬಟ್ ಇಮ್ಮಿಡಿಯೇಟ್ಲಿ ಆ ವ್ಯಕ್ತಿ ದೇವರಿಗೆ ಒಪ್ಪಿಸಿಕೊಡ್ಬೇಕಾಗಿಲ್ಲ. ಬಟ್ ನೀವು ಅವನಿಗೋಸ್ಕರ ಮಾಡುವ ಪ್ರಾರ್ಥನೆ ನಿಲ್ಲಿಸಬೇಡ್ರಿ. ನನಗೆ ಗೊತ್ತಿಲ್ಲ, ನೀವು ಪ್ರಾರ್ಥನೆ ಮಾಡುತ್ತೀರಿ, ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಆ ವ್ಯಕ್ತಿ ರಕ್ಷಣೆಗೆ ಬಂದ. ಪರಲೋಕಕ್ಕೆ ಗೊತ್ತುಂಟು ಆ ರಕ್ಷಣೆಗೆ ಬರಲಿಕ್ಕೆ ಯಾರು ಕಾರಣ ಅಂತ. ಬಿಲ್ಲಿಗ್ರಾಮಿಗೆ ಒಮ್ಮೆ ದೇವ ಸೇವಕರಿಗೆ ಒಮ್ಮೆ ಒಂದು ಕನಸು ಬಿತ್ತು. ಒಂದು ದಿನ ಪರಲೋಕಕ್ಕೆ ಹೋಗ್ತಾರೆ. ಪರಲೋಕಕ್ಕೆ ಹೋಗುವಾಗ ಕನಸು ಬೀಳುವಾಗ ಒಂದು ಕಿರೀಟ ಬರ್ತಾ ಉಂಟು. ಯಾಕಂದ್ರೆ ಈ ವ್ಯಕ್ತಿಯ ಮೂಲಕ ಮಿಲಿಯನ್ಸ್ ಆತ್ಮಗಳು, ಮಿಲಿಯನ್ ಆತ್ಮಗಳು, ಮೋರ್ ದೆನ್ 20 ಮಿಲಿಯನ್ ಆತ್ಮಗಳು ದೇವರ ರಾಜ್ಯಕ್ಕೆ ಬಂದಿವೆ. ಮೋರ್ ದೆನ್ 2 ಕೋಟಿ. ಆ ಕಿರೀಟ ಬರುವಾಗ ಅವನು ಅನಿಸ್ತಾ ಇದ್ದಾನೆ, ಈ ಕಿರೀಟ ಬೇರೆ ಯಾರಿಗಲ್ಲ, ನನಗೆ ಬರ್ತಾ ಇದೆ. ಆಗ ಕಿರೀಟ ಒಂದು ಅಜ್ಜಿಯ ಮೇಲೆ ಹೋಗಿ ಕೂತ್ಕೊಳ್ತದೆ. ಹಲೋ, ಯಾರ ಮೇಲೆ? ಅಜ್ಜಿಯ ಮೇಲೆ. ಈ ಅಜ್ಜಿಯರನ್ನು ನೆಗ್ಲೆಕ್ಟ್ ಮಾಡಬೇಡ್ರಿ. ಹಲೋ, ಅಜ್ಜಿಯರನ್ನು ನೆಗ್ಲೆಕ್ಟ್ ಮಾಡಬೇಡ್ರಿ. ಆತ್ಮದಲ್ಲಿ ದೇವರು ಅಜ್ಜಿ ಬಿಜ್ಜಿ ನೋಡುವುದಿಲ್ಲ. ದೇವರು ಆತ್ಮದಲ್ಲಿ ದೇವರ ಮಕ್ಕಳನ್ನಾಗಿ ನೋಡುತ್ತಾನೆ. ಗಾಡ್ ಇಸ್ ವಾಚಿಂಗ್ ದೇರ್ ಹಾರ್ಟ್. ಅದಕ್ಕೆ ದೇವರು ಹೇಳಿದ, ಮಗನೇ, ನೀನು ಇಷ್ಟೆಲ್ಲ ಆತ್ಮಗಳು ಗೆಲ್ಲಬೇಕಾದ್ರೆ ನೀನು ಕಾಣಲ್ಪಡ್ತಾ ಇದ್ದಿ ಸ್ಟೇಜಲ್ಲಿ. ಯು ಆರ್ ರೆಕಗ್ನೈಸ್ಡ್ ಆಲ್ ಓವರ್ ದ ವರ್ಲ್ಡ್. ಬಟ್ ಈ ಅಜ್ಜಿ ಸೀಕ್ರೆಟ್ ಆಗಿ ನಿನಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಳು. ಆಕೆ ಮಾಡುವ ಪ್ರಾರ್ಥನೆ ಯಾರಿಗೂ ಗೊತ್ತಿಲ್ಲ. ಆ ಪ್ರಾರ್ಥನೆಯಿಂದಾಗಿ ಎಷ್ಟೋ ಮಂದಿ ನಿನ್ನ ಪ್ರಸಂಗ ಕೇಳಿ ಅವ್ರು ರಕ್ಷಣೆಗೆ ಬಂದರು. ಕಿರೀಟ ಅಲ್ಲಿ ಹೋಯಿತು. ಇಸ್ ನಾಟ್ ಎ ಸ್ಟೋರಿ. ಅದರಿಂದ ನಿಮ್ಮ ಪ್ರಾರ್ಥನೆ ವ್ಯರ್ಥ ಆಗುವುದಿಲ್ಲ. ಟೈಮ್ ಸಿಕ್ಕಿದಾಗ ಅಟ್ಲೀಸ್ಟ್ ಪ್ರೇಯರ್ ಮಾಡಿ. ನಿಮ್ಮ ನೇಬರ್ಗಳಿದ್ದಾರೆ, ರಿಲೇಟಿವ್ಸ್ಗಳು ಎಷ್ಟೋ ಮಂದಿ ರಕ್ಷಣೆ ಹೊಂದಿಲ್ಲ. ನಿತ್ಯ ಜೀವ ಇದೆ, ನಿತ್ಯ ಬೆಂಕಿ ಇದೆ. ಫೈರ್ ಇಸ್ ಇಟರ್ನಲ್. ಒಮ್ಮೆ ಒಬ್ಬ ವ್ಯಕ್ತಿ ಈ ದೇಹ ಬಿಟ್ಟ ಅಂತ ಹೇಳಿದರೆ ಅವನು ಇಟರ್ನಿಟಿ ಎಲ್ಲಿ ಸ್ಪೆಂಡ್ ಮಾಡುತ್ತಾನೆ? ರೈಟ್. ನಾವು ಯೇಸುವನ್ನು ಅಂಗೀಕಾರ ಮಾಡಿದ್ದು ಕೇವಲ ವೀಸಾಗೋಸ್ಕರವ? ಕೇವಲ ಪ್ರಪೋಸಲ್ ಸೆಟಲ್ ಆಗುವುದಕ್ಕೋಸ್ಕರವ? ಕೇವಲ ನನ್ನ ಮನೆ ಕಟ್ಟುವುದಕ್ಕೋಸ್ಕರವ? ಅಥವಾ ನನ್ನ ಜೀವಿತದಲ್ಲಿ ಏನಾದರೂ ಸೆಟಲ್ಮೆಂಟ್ ಆಗಿ ಬೇಕು, ನನಗೆ ಆರೋಗ್ಯ ಬೇಕು, ನನಗೆ ಕೂಡ ಆಗಬೇಕು? ಅಫ್ಕೋರ್ಸ್ ಅದು ಹಾಗೆ ಆಗ್ತದೆ. ಇದಕ್ಕೆಲ್ಲ ತವಕ ಪಡುವುದು ಅಜ್ಞಾನಿಗಳು. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ. ಇದರಂತೆ ನಿಮಗೆ ಬೆಸ್ಟ್ ಏನೆಲ್ಲ ಸಿಗ್ತದೆ ಅದೆಲ್ಲ ಫಾಲೋ ಮಾಡುತ್ತದೆ. ಚೇಂಜ್ ಯುವರ್ ಫೋಕಸ್. ಒಂದು ವೇಳೆ ದೇವರು ನಿನ್ನನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾನೆ, ಯಾಕೆ ಅಭಿವೃದ್ಧಿ ಪಡಿಸ್ತಾ ಇದ್ದಾನೆ? ಎಕ್ನಾಲಜ್.
ದೇವರು ನಿನಗೆ ಬೆಸ್ಟ್ ಜಾಬ್ ಕೊಡ್ತಾ ಇದ್ದಾನೆ, ಬೆಸ್ಟ್ ಬಿಸ್ನೆಸ್ ಕೊಡ್ತಾ ಇದ್ದಾನೆ. ವೈ? ಯಾಕೆ ಕೊಡ್ತಾ ಇದ್ದಾನೆ? ಆ ನಿನ್ನ ಹಣದಿಂದ 4 ಆತ್ಮಗಳು ದೇವರ ರಾಜ್ಯಕ್ಕೆ ಬರ್ತಾ ಇವೆಯಾ? ದಾವೀದನು ತಿಳಿದುಕೊಂಡಂತೆ, ದೇವರು ನನ್ನ ರಾಜ್ಯವನ್ನು ಸ್ಥಾಪಿಸಿದ್ದು, ನನ್ನ ರಾಜ್ಯವನ್ನು ಉನ್ನತಕ್ಕೆ ತಂದದ್ದು ಯಾಕೆ? ಇಸ್ರಾಯೇಲರಿಗೋಸ್ಕರ. ಇವತ್ತು ದೇವರು ನಿನ್ನನ್ನು ಸಭೆಗೋಸ್ಕರ ಬ್ಲೆಸ್ ಮಾಡುತ್ತಾನೆ. ನಶಿಸಿ ಹೋಗುವ ಆತ್ಮಗಳು ದೇವರ ರಾಜ್ಯಕ್ಕೆ ಬರುವುದಕ್ಕೋಸ್ಕರ ನಿನ್ನನ್ನು ಬ್ಲೆಸ್ ಮಾಡುತ್ತಾನೆ. ವಿ ಮಸ್ಟ್ ಎಕ್ನಾಲೇಜ್. ನಾವು ಅದನ್ನು ಎಕ್ನಾಲೇಜ್ ಮಾಡಬೇಕು. ನೀವು ಎಕ್ನಾಲೇಜ್ ಮಾಡಿದಾಗ ನೀವು ಕೆಳಗೆ ಹೋಗುವುದಿಲ್ಲ, ನಿಮ್ಮ ಮರವನ್ನು ನೀವು ಪ್ರೊಟೆಕ್ಟ್ ಮಾಡುತ್ತೀರಿ. ಇಲ್ಲಾಂದ್ರೆ ಮರಕ್ಕೆ ಬುಡಕ್ಕೆ ಹುಳ ಬಂದದ್ದು ಗೊತ್ತಾಗುವುದಿಲ್ಲ. ಪ್ರೈಡ್ ಎಂಬ ಹುಳ, ಈಗೋ ಎಂಬ ಹುಳ ಬಂದದ್ದು ಗೊತ್ತಾಗುವುದಿಲ್ಲ. ಅದು ಜಾಸ್ತಿ ದಿನ ಫಲ ಕೊಡುವುದಿಲ್ಲ, ಜಾಸ್ತಿ ದಿನ ನಿಲ್ಲುವುದಿಲ್ಲ. ಒಂದು ವೇಳೆ ಸಭೆಗೆ ಬರುವುದಾದರೆ ಅಧಿಕಾರಕ್ಕೋಸ್ಕರ, ಸ್ಥಾನಗೋಸ್ಕರ ಬರುವುದಾದರೆ, ಸ್ಟಾಪ್ ಇಟ್. ಕಮ್ ಟು ದ ಚರ್ಚ್ ಟು ವರ್ಷಿಪ್ ಗಾಡ್. ಕಮ್ ಟು ದ ಚರ್ಚ್, ವರ್ಷಿಪ್ ಹಿಮ್. ಲರ್ನಿಂಗ್ ಸಮಥಿಂಗ್ ಫ್ರಮ್ ದ ಚರ್ಚ್. ದೇವರು ತನ್ನ ಸೇವಕನ ಅಪಾಯಿಂಟ್ ಮಾಡಿದ್ದಾನೆ. ಅವರು ನಿಮ್ಮನ್ನು ಯಾವುದರಿಂದ ಪಾಯಸ ಕೊಟ್ಟು ಪೋಷಿಸ್ತಾರಂತ ಹೇಳುವುದಿಲ್ಲ, ಅವರು ನಿಮಗೆ ಜ್ಞಾನ ವಿವೇಕಗಳಿಂದ ಪೋಷಿಸ್ತಾರೆ. ಫ್ರೆಶ್ ರೆವಲೇಷನ್ಗಳು ಬರ್ತವೆ, ಕಾಲೋಚಿತವಾದ ಮಾತುಗಳು ಬರ್ತವೆ. ಎಲ್ಲಿ ನೀವು ಸರಿಪಡಿಸಬೇಕು ಆ ಸಂದರ್ಭದಲ್ಲಿ ಸರಿಪಡಿಸಲಿಕ್ಕೆ, ನಿಮ್ಮ ಡೈರೆಕ್ಷನ್ ತಪ್ಪಾಗಿದ್ರೆ ಸರಿಪಡಿಸಲಿಕ್ಕೆ ದೇವರು ಮಾತಾಡುತ್ತಾನೆ. ಆತನು ಮಾತಾಡುವಾಗ ಕೇವಲ ಅದು ಇಬ್ಬಾಯಿ ಕತ್ತಿ ಜನರ ಹತ್ರ ಮಾತ್ರ ಅಲ್ಲ, ಪ್ರೀಚ್ ಮಾಡುವವನ ಹತ್ರ ಮಾತಾಡುತ್ತಾನೆ, ರಿವೈವ್ ಮಾಡುತ್ತಾನೆ, ರಿನ್ಯೂ ಮಾಡುತ್ತಾನೆ, ಸರಿಪಡಿಸ್ತಾನೆ. ನಾವು ನಮಗಿಟ್ಟಂತ ಮಾರ್ಗದಲ್ಲಿ ನಾವು ನಡೆಯಬೇಕು. ಯಾರು ನೀವು ಆನ್ಲೈನಲ್ಲಿ ವೀಕ್ಷಿಸ್ತಾ ಇದ್ದೀರಿ, ಎಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ, ನೀವಿಷ್ಟರವರೆಗೆ ದೇವರ ರಾಜ್ಯಕ್ಕೆ ನಶಿಸಿ ಹೋಗುವಂಥ ಆತ್ಮಗಳಿಗೋಸ್ಕರ ನೀವು ಪ್ರಾರ್ಥನೆ ಮಾಡದಿದ್ದರೆ ಇವತ್ತು ಪ್ರಾರ್ಥನೆ ಮಾಡಿರಿ. ಆಪರ್ಚುನಿಟಿಗಳು ಸಿಕ್ಕಿದಾಗ ಸುಮ್ಮನೆ ಇರಬೇಡ್ರಿ. ನಿಮ್ಮ ಒಂದು ಮಾತು ಸಾಕು ಒಬ್ಬ ವ್ಯಕ್ತಿಯ ಜೀವಿತವನ್ನು ಬದಲಾಯಿಸ್ತದೆ. ಬೈಬಲ್ ಹೇಳ್ತದೆ, ಸಮಾಧಾನದ ಸುವಾರ್ತೆಯನ್ನು ಸಾರುವಂತ ಸಿದ್ಧ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿ ನಿಲ್ಲಿರಿ. ಅಂದ್ರೆ ಸಿದ್ಧವಾಗಿರಿ, ಎನಿ ಟೈಮ್ ರೆಡಿ. ಆಪರ್ಚುನಿಟಿ ಕಮ್ಸ್, ಐ ವಿಲ್ ಸ್ಪೀಕ್. ಆಪರ್ಚುನಿಟಿ ಬಂದಾಗ ಪ್ರಿಪರೇಷನ್ಗೆ ಹೋಗ್ಬೇಡ್ರಿ. ಆಪರ್ಚುನಿಟಿ ಬಂದಾಗ ಕೆರಗಳನ್ನು ಹುಡುಕ್ಲಿಕ್ಕೆ ಹೋಗ್ಬೇಡ್ರಿ. ಕೆರಗಳನ್ನು ಹುಡುಕಿದಾಗ ಟ್ರೈನ್ ಹೋಗಿ ಬಿಡ್ತದೆ, ಗಾಡಿ ಹೋಗಿ ಬಿಡ್ತದೆ. ಹಲೋ, ಕೇಳ್ತಾ ಇದ್ದೀರಾ? ಇವತ್ತು ಅನೇಕರು ಚಪ್ಪಲ್ ಹುಡುಕುವುದು, ಕೆರಗಳನ್ನು ಹುಡುಕುವುದು, ಗಾಡಿ ಸ್ಟಾರ್ಟ್ ಆಗುವಾಗ ಗಾಡಿ ಹೋಗಿ ಬಿಡ್ತದೆ. ನಿಮ್ಮ ಆಪರ್ಚುನಿಟಿ ತಪ್ಪುತ್ತದೆ. ಯು ಆರ್ ಗೋಯಿಂಗ್ ಟು ಮಿಸ್ ಯುವರ್ ಆಪರ್ಚುನಿಟಿ. ಅದರಂತ ಸುವಾರ್ತೆ ಹೇಳುವುದಂದ್ರೆ ಬೆನ್ನಿಗೆ ಬಿದ್ದು ಅವರನ್ನು ಟಾರ್ಚರ್ ಮಾಡಿ ಅದಲ್ಲ. ವೆನ್ ಯು ಪ್ರಿಪೇರ್ ಯುವರ್ ಸೆಲ್ಫ್, ಯಾವಾಗ ನೀವು ಸಿದ್ಧವಾಗಿರ್ತೀರಿ, ಗಾಡ್ ಇಸ್ ಗೋಯಿಂಗ್ ಟು ಓಪನ್ ಆಪರ್ಚುನಿಟಿ. ದೇವರು ಕಾಲೋಚಿತವಾದ ಮಾತುಗಳು ನಿಮ್ಮ ಬಾಯಲ್ಲಿ ಹಾಕುತ್ತಾನೆ. ಯಾಕೆ ನೀವು ರೆಡಿ ಆಗಿದ್ದೀರಿ. ಯು ಆರ್ ಎ ವಿಲ್ಲಿಂಗ್ ವೆಸಲ್. ಎನಿಬಡಿ ಕ್ಯಾನ್ ಯೂಸ್ ದಟ್ ವೆಸಲ್. ಪ್ರೈಸ್ ಗಾಡ್. ಒಂದು ಪಾತ್ರೆ ಸಿದ್ಧವಾಗಿದ್ದರೆ ಆ ಪಾತ್ರೆಯಲ್ಲಿ ಯಾರು ಕೂಡ ಯೂಸ್ ಮಾಡಬಹುದು. ಕಾಫಿಗೆ, ಟೀಗೆ. ಸಂದರ್ಭ ಬರುವಾಗ, ಗೆಸ್ಟ್ಗಳು ಬರುವಾಗ ಪಾತ್ರೆಗಳನ್ನು ತೊಳೆಯುವ ಪಾತ್ರೆಗಳಿಗೆ ಟೈಮ್ ಇಲ್ಲ. ಈಗ ಸಿದ್ಧವಾದ ಪಾತ್ರೆಯಲ್ಲಿ ಕಾಫಿ ಹಾಕ್ತೀರಿ, ಯೂಸ್ ಮಾಡ್ತೀರಿ. ಪಾತ್ರೆಗಳನ್ನು ಗೆಸ್ಟ್ ಬರುವಾಗ ತೊಳೆಯುವುದಲ್ಲ, ಮೊದಲೇ ತೊಳೆದು ರೆಡಿ ಮಾಡಿರಬೇಕು. ತೊಳೆಯದ ಪಾತ್ರೆಗಳು ಸೈಡಿಗೆ, ತೊಳೆದ ಪಾತ್ರೆಗಳು ಯಜಮಾನ ಮೇಜಿಗೆ. ಕಡೆಗೆ ತೊಳೆಯಲ್ಪಡದ ಪಾತ್ರೆಗಳು ಎಂಕಲೆ ಪೂರ ಪಾರ್ಶಾಲಿಟಿ ಮಲ್ತಂದಿಲ್ಲೇ, ಎಂಕಲೆ ಮೂಲೆ ಗುಂಪು ಮಲ್ದೇರಿ. ಮೂಲೆ ಗುಂಪು ನೀನು ಆದದ್ದು. ಯಾರನ್ನು ಮೂಲೆ ಗುಂಪು ಮಾಡಲಿಕ್ಕೆ ಆಗುದಿಲ್ಲ. ಮೂಲೆ ಗುಂಪು ನಿಮ್ಮ ಓನ್ ಥಿಂಕಿಂಗ್ ಅಲ್ಲಿ ಮೂಲೆ ಗುಂಪು ಆಗುವುದು. ಹಲೋ, ಒಂದು ಸ್ಮೈಲ್ ಕೊಡಿ. ನಾನು ನಂಬ್ತೇನೆ ನೀವೆಲ್ಲರೂ ದೇವರ ರಾಜ್ಯಕ್ಕೆ ಉಪಯೋಗಿಸಲ್ಪಡುವ ಪಾತ್ರೆಗಳು. ಹಲ್ಲೆಲೂಯಾ. ನಾನು ನಂಬ್ತೇನೆ, ವರ್ಡ್ ಆಫ್ ವಿಕ್ಟರಿ, ಯು ಆರ್ ಎ ವಿಲ್ಲಿಂಗ್ ವೆಸಲ್. ಹಲ್ಲೆಲೂಯಾ. ನೀವು ಸಿದ್ಧವಾದ ಪಾತ್ರೆಗಳು. ಸಿದ್ಧವಾಗದಿದ್ದರೆ ಇವತ್ತಿನಿಂದ ಸಿದ್ಧವಾಗಲಿಕ್ಕೆ ಸಿದ್ಧವಾಗಿರಿ. ನೀವು ಸಿದ್ಧವಾಗಿರಿ, ಇತರನ್ನು ಸಿದ್ಧಪಡಿಸಿರಿ. ಕ್ರಿಸ್ತನು ಬರುತ್ತಾನೆ, ಸಿದ್ಧವಾದ ಪಾತ್ರೆಗಳಿಗೋಸ್ಕರ ಬರುತ್ತಾನೆ.
ಹಲ್ಲೆಲೂಯಾ. ನೀವು ನೆನೆಸದ ಗಳಿಗೆಯಲ್ಲಿ ಯಜಮಾನನು ಬರುತ್ತಾನೆ. ಇದೇ ಬೈಬಲಲ್ಲಿ 12:40 ಓದಿ, 39:40 ಲೂಕ್ ಚಾಪ್ಟರ್. ನನ್ನ ನಡೆಸುವವ ನಾನು ಸತ್ಯ. ಓದಿಯಾ? ಲೂಕ್ ಚಾಪ್ಟರ್ 12:13. ಕಳ್ಳನು ಬರುವ ಗಳಿಗೆಯು ಮನೆ ಯಜಮಾನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕ ಗುಡಿಸ್ತಿರಲಿಲ್ಲವೆಂದು ತಿಳಿದುಕೊಳ್ಳಿರಿ. ನೆಕ್ಸ್ಟ್, ನೀವು ಸಹ ಸಿದ್ಧವಾಗಿರಿ. ಹೇಳಿ, ನೀವು ಸಹ ಸಿದ್ಧವಾಗಿರಿ. ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯ ಕುಮಾರನು ಬರುತ್ತಾನೆ ಅಂದನು. ನೆಕ್ಸ್ಟ್, ಆಗ ಪೇತ್ರನು, ಸ್ವಾಮಿ, ನೀನು ಈ ಸಾಮ್ಯವನ್ನು ನಮಗೆ ಮಾತ್ರ ಹೇಳ್ತೀಯೋ ಎಲ್ಲರಿಗೂ ಹೇಳ್ತೀಯೋ ಎಂದು ಕೇಳಲು, ಸ್ವಾಮಿ ಹೇಳಿದ್ದನೆಂದರೆ, ಹೊತ್ತಿಗೆ ಆಸನಕ್ಕೆ ಬೇಕಾದನು ಅಳೆದು ಕೊಡುವುದಕ್ಕಾಗಿ ಯಜಮಾನನು ತನ್ನ ಮನೆಯವರ ಮೇಲೆ ನೇಮಿಸಿದ ನಂಬಿಗಸ್ತನು ವಿವೇಕಿಯೂ ಆಗಿರುವ ಮನೆವಾರ್ತೆಯವನು ಯಾರು? ನೆಕ್ಸ್ಟ್, ಯಜಮಾನನು ಬಂದು ಯಾವ ಆಳು ಹೀಗೆ ಮಾಡುವುದನ್ನು ಕಾಣುವನು ಆಳುದನ್ನೇನು. ನೆಕ್ಸ್ಟ್, ಅಂಥವನನ್ನು ಅವನ ಎಲ್ಲ ಆಸ್ತಿಯ ಮೇಲೆ ನೇಮಿಸುವನು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ಆಳು ನನ್ನ ಯಜಮಾನನು ಬರುವುದಕ್ಕೆ ತಡ ಮಾಡುತ್ತಾನೆ. ಏನ್ ಹೇಳ್ತಾನಂತೆ? ಕರೆಕ್ಟಾಗಿ ಓದಿ. ಆದರೆ ಆಳು ನನ್ನ ಯಜಮಾನನು ಬರುವುದಕ್ಕೆ ತಡ ಮಾಡುತ್ತಾನೆ ಅಂತ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು, ಖಾಲಿ ಒಂದು ಥಾಟ್. ಆ ಕಡೆ 10 ವರ್ಷದ ಪ್ರೀಚ್ ಮಾಡಿದ್ದೇನೆ. ಒನ್ ಥಾಟ್ ಅಂದುಕೊಂಡು ಗಂಡಾಳು ಹೆಣ್ಣಾಳುಗಳನ್ನು ಹೊಡೆಯುವುದಕ್ಕೂ ತಿಂದು ಕುಡಿದು ಅಮಲೇರುವುದಕ್ಕೆ ತೊಡಗಿದರೆ ಅಮಲ್ನಲ್ಲಿ ಏನಾಗ್ತದೆ? ಮಂಪರಾಗುವುದು, ಯಾವಾಗ ವಿಷನ್ ತಪ್ಪುತ್ತದೆ ಆಗ ನಮಗೆ ಅನೇಕರ ಫಾಲ್ಟುಗಳು ಕಾಣ್ತವೆ. ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಲೀಡರ್ ಸರಿ ಇಲ್ಲ, ಪಾಸ್ಟರ್ ಸರಿ ಇಲ್ಲ, ನಾನು ಬರೋದಿಲ್ಲ, ನಾನೇನಾದರೂ ಸಂಡೆ ಹೋಗುವುದು ಬರುವುದು, ಯಾರ ಹತ್ರ ಮಾತಾಡೋದಿಲ್ಲ, ಯಾರು ಸರಿ ಇಲ್ಲ ಇಲ್ಲಿ. ಯಾಕೆ? ವಿಷನ್ ತಪ್ಪಿ ಹೋಗಿದೆ. ಯು ಆರ್ ಲಿವಿಂಗ್ ಫಾರ್ ಯುವರ್ ಸೆಲ್ಫ್ ರೆಸ್ಪೆಕ್ಟ್. ಈಗೋ, ಪ್ರೈಡ್. ನನಗೆ ರೆಸ್ಪೆಕ್ಟ್ ಕೊಡೋದಿಲ್ಲ. ಕೆಲವೇ ರೆಸ್ಪೆಕ್ಟ್ ಬೆಂಕಿ ಹಾಕ ಅಂತ ಹೇಳ್ತಾನೆ. ರೆಸ್ಪೆಕ್ಟ್ ಆತನು ಕೊಡ್ತಾನೆ. ನಾವು ಜನರೆಲ್ಲರೂ ರೆಸ್ಪೆಕ್ಟ್ ಕೊಡೋದಕ್ಕೋಸ್ಕರ ಜೀವಿಸ್ತಾರೆ. ನಮಗೇನು ಮಾಡಲಿಕ್ಕೆ ಅದನ್ನು ಮಾಡುವುದು. ಕರ್ತನು ನಮಗೆ ಯಾವುದಕ್ಕೆ ಕರೆದಿದ್ದಾನೆ ಮಾಡುವುದು ಅಷ್ಟೇ. ನೀನು ಒಳ್ಳೆಯದನ್ನು ಮಾಡುವಾಗ ಕೆಲವರು ಅಪ್ರಿಷಿಯೇಟ್ ಮಾಡಲಿಕ್ಕಿಲ್ಲ, ಕೆಲವರು ನೆನಪಿಟ್ಟುಕೊಳ್ಳಲಿಕ್ಕಿಲ್ಲ. ಇಮಿಡಿಯೇಟ್ಲಿ ನೀನು ತೀರ್ಮಾನ ಮಾಡಲಿಕ್ಕೆ ಆಗುದು, ಇನ್ನು ನಾನು ಯಾರಿಗೂ ಒಳ್ಳೆಯದನ್ನು ಮಾಡೋದಿಲ್ಲ ಅಂತ. ಯು ಡೋಂಟ್ ಚೇಂಜ್ ಯುವರ್ ನೇಚರ್ ಬಿಕಾಸ್ ಆಫ್ ದೆಮ್. ಒಂದು ವೇಳೆ ಅವರ ಆಕ್ಷನ್ ನಿನ್ನ ಒಳ್ಳೆತನವನ್ನು ಚೇಂಜ್ ಮಾಡೋದಾದ್ರೆ ಅವರು ನಿಮ್ಮ ದೇವರು. ಇದ್ದೀರಾ ಇಲ್ಲಿ? ರೆಸ್ಪೆಕ್ಟ್ ಕೊಡ್ಲಿ ಕೊಡದೇ ಇರಲಿ, ಯು ಸರ್ವಿಂಗ್ ಗಾಡ್. ಗಾಡ್ ಇಸ್ ಎ ರಿವಾರ್ಡರ್. ಯಾವಾಗ ನಮ್ಗೆ ಆ ಕಾನ್ಷಿಯಸ್ ಇರ್ತದೆ, ನಾವು ಡಿಸ್ಕರೇಜ್ ಆಗೋದಿಲ್ಲ. ಯು ವಿಲ್ ರಿಜಾಯ್ಸ್ ಇನ್ ಹಿಸ್ ಫಾದರ್ಸ್ ಪ್ರೆಸೆನ್ಸ್. ನೀವು ಯಾರ್ಯಾರನ್ನೋ ತಲೆಯಲ್ಲಿ ಹೊತ್ತುಕೊಂಡು ಸಭೆಗೆ ಬರೋದಿಲ್ಲ, ಎಲ್ಲ ಇಳಿಸಿಕೊಂಡು ಬರ್ತೀರಿ. ಪ್ರೇಯರ್ ಅಂದರೆ ಏನು ಗೊತ್ತುಂಟಾ? ಬೆಳಿಗ್ಗೆ ಎದ್ದುಕೊಂಡು ಎಲ್ಲ ಲೋಡನ್ನು ಇಳಿಸುವುದು, ಉಳಿದ ಲೋಡನ್ನು ಸ್ವಲ್ಪ ಪಾಸ್ಟರ್ ಇಳಿಸ್ತಾರೆ, ಒಪ್ಪಿಸಿಕೊಟ್ರೆ. ರೈಟ್? ಕೆಲವೊಮ್ಮೆ ನಿಮ್ಮ ಹತ್ರ ಆಗದೆ ಇಳಿಸ್ಲಿಕ್ಕೆ ಆಗದ ಲೋಡನ್ನು ನೀವು ಪ್ರೇಯರ್ ಮಾಡಿ ಬಂದರೆ ಸೈ ಇಳಿಸ್ತಾರೆ. ಅದಕ್ಕಿರುವುದು ಸಭೆ. ಸಭೆ ಇರುವುದು ನಿಮ್ಮನ್ನು ಇನ್ನೂ ಲೋಡ್ ಮಾಡಲಿಕ್ಕೆ ಅಲ್ಲ, ಮೈನ್ಸ್ ಗಾಡಿ ಆಗಿ ಇನ್ನೂ ನಿಮ್ಮ ಲೈಫ್. ಹಾಡುವಾಗಲೇ ಗೊತ್ತಾಗ್ತದೆ ಕೆಲವರು. ಸಂತೋಷ ಉಕ್ಕುತ್ತದೆ ಅಂತ ಹಾಡೋದು. ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಅದು ಹಾಗೆ ಹಾಡಬೇಕು. ಸಂತೋಷ ಉಕ್ಕುತ್ತೆ, ಸಂತೋಷ. ಹಾಗೆ ಅಲ್ಲ. ಸಂತೋಷ ಉಕ್ಕು, ಸಂತೋಷದಿಂದ ಹಾಡಿರಿ, ಉಕ್ಕಿ ಉಕ್ಕಿ ಹಾಡಿರಿ. ನಿಮ್ಮ ಒಳಗಿಂದ ರಿವರ್ ಫ್ಲೋ ಆಗಲಿ. ರೈಟ್? ಎಲ್ಲ ಇಳಿಯುತ್ತದೆ. ಸಭೆ ಇರುವುದು ಅನ್ಲೋಡ್ ಮಾಡಲಿಕ್ಕೆ, ಲೋಡ್ ಮಾಡಲಿಕ್ಕೆ ಅಲ್ಲ.
ನಾನು ಎನ್ಕರೇಜ್ ಮಾಡ್ತೇನೆ, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿ ಯಾರು ಲೋಡ್ ಮಾಡಲಿಕ್ಕೆ ಹೋಗಬೇಡಿ, ಇಳಿಸಿರಿ ಅದನ್ನು. ಜೀಸಸ್ ಲವ್ಸ್ ಯು, ವಿ ಲವ್ ಯು. ನಾವು ನಿಮ್ಮನ್ನು ಪ್ರೀತಿ ಮಾಡ್ತೇವೆ. ವಿ ನೋ ಹೌ ವ್ಯಾಲ್ಯೂಬಲ್ ಯು ಆರ್. ದೇವರಿಗೆ ಗೊತ್ತು ನೀವು ಎಷ್ಟು ಅಮೂಲ್ಯರಂತ, ನೀವೆಷ್ಟು ಬೆಲೆ ಉಳ್ಳವರು. ಇವೆಲ್ಲವುಗಳಿಗಿಂತ ಎಷ್ಟೋ ಹೆಚ್ಚಿನವರು ನೀವು. ಯೇಸು ಹೇಳಿದ, ರೈಟ್? ಯೇಸು ಹೇಳಿದ. ಆದ್ರೆ ಆಳು ನನ್ನ ಯಜಮಾನ ಬರುವುದಕ್ಕೆ ತಡ ಮಾಡುತ್ತಾನಂತ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ಯಾವಾಗ ನಿಮಗೆ ಥಿಂಕಿಂಗ್ ಬರ್ತದೆ ತಡ ಮಾಡುತ್ತಾನೆ, ನೋ, ಎವ್ರಿ ಮೂಮೆಂಟ್ ನಾವು ರೆಡಿ ಆಗಿರಬೇಕು ರ್ಯಾಪ್ಚರಿಗೆ. ಈ ಥಾಟ್ ನಿಮ್ಮಲ್ಲಿ ಇದ್ದರೆ ನೀವು ಸುಮ್ಮನೆ ಕೂತ್ಕೊಳ್ತೀರಿ. ಯಜಮಾನ ಬರ್ತಾನೆ, ನಮಗೆ ಕೊಟ್ಟ ರೆಸ್ಪಾನ್ಸಿಬಿಲಿಟಿ ಮಾಡಿ ಪ್ರೇಯರ್ ಮಾಡಬೇಕು, ಕರ್ತನೆ ಪ್ರೇಯರ್. ಒಬ್ಬ ಸಭೆಯಲ್ಲಿ ಅಫೆಂಡ್ ಆದ, ಥ್ಯಾಂಕ್ ಯು ಲಾರ್ಡ್ ತಂದೆ, ಆ ಸಹೋದರಗೋಸ್ಕರ ಸ್ತೋತ್ರ. ಅವನು ದೇವರ ಚಿತ್ತದಲ್ಲಿ ನಿಶ್ಚಯವುಳ್ಳವನಾಗಿರಲಿ, ಪ್ರವೀಣನಾಗಲಿ, ಪ್ರೊಟೆಕ್ಟ್ ಆಗಲಿ. ವಿ ಆರ್ ಪ್ರೇಯಿಂಗ್ ಒನ್ ಅನದರ್. ಸೀಮೋನನೇ, ಸೈತಾನು ಗೋಧಿಯಂತೆ ಒಣೆಯಬೇಕೆಂದು ನಿನ್ನ ವಿಷಯದಲ್ಲಿ ಅಪ್ಪಣೆ ತೆಗೆದುಕೊಂಡನು. ನಾನು ನಿನ್ನ ವಿಷಯದಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ, ನಿನ್ನ ನಂಬಿಕೆ ಕುದ್ದಿ ಹೋಗಬಾರದೆಂದು. ನೀನು ದೃಢವಾದ ನಂತರ ಉಳಿದವರನ್ನು ದೃಢಪಡಿಸು. ನಾನು ನಿನಗೆ ಹೇಗೆ ಪ್ರಾರ್ಥನೆ ಮಾಡಿದನು ಹಾಗೆ ಪ್ರಾರ್ಥನೆ ಮಾಡು. ಅದಕ್ಕಿರುವುದು ಸಭೆ. ಸಭೆ ಇರುವುದು ಇನ್ನೊಬ್ಬರ ಫಾಲ್ಟ್ ಹುಡುಕ್ಲಿಕ್ಕೆ ಅಲ್ಲ, ಇನ್ನೊಬ್ಬರ ವೀಕ್ನೆಸ್ ಅನ್ನು ಶೇರ್ ಮಾಡ್ಲಿಕ್ಕೆ ಅಲ್ಲ. ವಿ ನೀಡ್ ಟು ಪ್ರೇ. ನಿನಗೆ ಒಬ್ಬನ ವೀಕ್ನೆಸ್ ಕಾಣ್ತಾ ಇದೆ, ಪ್ರೇ. ನೀನು ಪ್ರಾರ್ಥನೆ ಮಾಡಿದ್ದು ಆ ವ್ಯಕ್ತಿ ನೋಡ್ಲಿಕ್ಕಿಲ್ಲ, ಪಾಸ್ಟ್ ನೋಡ್ಲಿಕ್ಕಿಲ್ಲ, ಬಟ್ ಯಾರು ರಿವಾರ್ಡ್ ಕೊಡ್ತಾನ ಸೀಕ್ರೆಟ್ ಆಗಿ ಅವನು ನೋಡ್ತಾನೆ. ಒಂದು ವೇಳೆ ಅವನು ಚೇಂಜ್ ಆದದ್ದು ನೀನು ನೋಡಬಹುದು, ಅವನಿಗೆ ಗೊತ್ತೇ ಇಲ್ಲ ನೀನು ಅವನಿಗೆ ಸೀಕ್ರೆಟ್ ಪ್ರಾರ್ಥನೆ ಮಾಡಿದೆ ಅಂತ. ಸ್ಟಿಲ್ ಅವನು ನಿನ್ನ ಓರೆ ಗಣ್ಣಲ್ಲಿ ನೋಡ್ಬೋದು, ನೋ ಪ್ರಾಬ್ಲಮ್. ನೀವು ಸರಿ ಗಣ್ಣಲ್ಲಿ ನೋಡು, ರಿಲ್ಯಾಕ್ಸ್, ರೈಟ್? ಪ್ರೇ. ಹಾಗೆ ಮಾಡಿದರೆ ನಾವೇನಾಗ್ತೇವೆ? ಬೆಳೆಯುತ್ತೇವೆ. ಕ್ರಿಸ್ತನ ದೇಹ ಅಭಿವೃದ್ಧಿ ಆಗ್ತದೆ. ವಿ ಆರ್ ಸ್ಪ್ರೆಡಿಂಗ್. ವಿ ಆರ್ ಗೋಯಿಂಗ್ ಟು ರೀಚ್ ಟು ದ ಅನ್ರೀಚ್. ಇವತ್ತಿನಿಂದ ಸಿದ್ಧವಾಗಿರಿ, ಇವತ್ತಿನಿಂದ ತೀರ್ಮಾನ ಮಾಡಿರಿ ಪ್ರಾರ್ಥನೆ ಮಾಡಲಿಕ್ಕೆ. ಓಕೆ, ಲೆಟ್ಸ್ ಪ್ರೇ. ನಾವೆಲ್ಲರೂ ದೇವರ ಸಂಧಾನ ನಿಂತ್ಕೊಳ್ಳುವ. ಥ್ಯಾಂಕ್ ಯು Holy are you, Lord God Almighty. Worthy is the Lamb, worthy is the Lamb. You are holy, holy, yes Lord, holy are you, Lord God Almighty. Worthy is the Lamb, worthy is the Lamb. You are holy. Hallelujah. Come on, worship Him. Hallelujah. Glory, glory, Lord. Worthy is the Lamb, worthy is the Lamb. You are holy. Thank you, Father. ನಾವೆಲ್ಲ ನಮ್ಮ ಕಣ್ಣುಗಳನ್ನು ಮುಚ್ಚುವ. ನಾವೆಲ್ಲರೂ ಹೇಳುವ, ನಾವು ಕ್ರಿಸ್ತನಲ್ಲಿ, ನಾವು ದೇವರಿಂದ ಹುಟ್ಟಿದವರು. ಹೇಳಿ, ನಾವು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಯಾಗಿದ್ದೇವೆ. ಹೇಳಿ, ನಾವು ಕ್ರಿಸ್ತನಲ್ಲಿ ನಾವು ಆತನ ಕೈ ಕೆಲಸವಾಗಿದ್ದೇವೆ. ಕ್ರಿಸ್ತನಲ್ಲಿ ನಾವು ಜಯಶಾಲಿಗಳು. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ನಮ್ಮ ಪಾಪಗಳನ್ನು ಆತನು ತಾನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು. ಆತನ ಗಾಯಗಳಿಂದ
ನಮಗೆ ಗುಣ ಆಯಿತು. ಹೇಳ್ರಿ, ನಾವು ಸಾಯುವುದಿಲ್ಲ, ಬದುಕುತ್ತೇವೆ ಮತ್ತು ಯೇಸುವಿನ ಕ್ರಿಯೆಗಳನ್ನು ಇಡೀ ಜಗತ್ತಿಗೆ ನಾವು ಹೇಳುವರಾಗಿದ್ದೇವೆ. Come on, rejoice. Rema shaka baka shebla. Oh, glory, 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 glory. ತಂದೆ, ನಾವೆಲ್ಲರೂ ಸಭೆಯಾಗಿ ಕ್ರಿಸ್ತನಲ್ಲಿ ನಾವು ಉರಿಯವರಾಗಿದ್ದೇವೆ, ಪ್ರಕಾಶಿಸುವರಾಗಿದೆ. ನಮಗೂ ನಮ್ಮ ಸಭೆಯವರಿಗೂ ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಸರಿಯಾದ ಉದ್ದೇಶಕ್ಕೆ ಕನೆಕ್ಟ್ ಆಗಲಿ. ನಿನ್ನ ಚಿತ್ತವಿಲ್ಲದ ಯಾವ ವ್ಯಕ್ತಿಯು ನಮಗೆ ಕನೆಕ್ಟ್ ಆಗುವುದಿಲ್ಲ. ವಿ ಡಿಸ್ಕನೆಕ್ಟ್ ಆಫ್ ಗಾಡ್ ಇನ್ ದ ನೇಮ್ ಆಫ್ ಜೀಸಸ್. ಐ ಪ್ರೇ ಈಚ್ ಅಂಡ್ ಎವ್ರಿ ಒನ್, ದೇ ಆರ್ ಬ್ಲೆಸ್ಡ್ ಆಫ್ ಗಾಡ್. ಯು ಆರ್ ಬ್ಲೆಸ್ಡ್, ಯು ಆರ್ ಫ್ರೂಟ್ಫುಲ್, ಯು ಆರ್ ಮೋರ್ ದೆನ್ ಕಾಂಕರರ್, ಯು ಆರ್ ಪ್ರೊಟೆಕ್ಟೆಡ್ ಇನ್ ದ ನೇಮ್ ಆಫ್ ಜೀಸಸ್. Oh, the life of God is working in you. ದೇವರ ಜೀವವು ನಿಮ್ಮಲ್ಲಿ ಕೆಲಸ ಮಾಡುತ್ತದೆ, ದೇವರ ಮಹಿಮೆ ನಿಮ್ಮಲ್ಲಿ ಕೆಲಸ ಮಾಡುತ್ತದೆ. ರಥಾಶಗಳು ನಿಮ್ಮ ಸುತ್ತಲೂ ಇಳಿದು ಬಂದಿದ್ದಾರೆ. ಉಪದ್ರವವು ನಿಮ್ಮ ಗುಡಾರದ ಬಳಿಗೆ ಬರುವುದಿಲ್ಲ, ಯಾವ ಕೇಡು ನಿಮಗೆ ಸಂಭವಿಸದೇ ಇಲ್ಲ. ತಂದೆ, ಯಾರು ಆನ್ಲೈನ್ ಅಲ್ಲಿ ವೀಕ್ಷಿಸ್ತಾ ಇದ್ರು ಅವರು ಪ್ರೊಟೆಕ್ಟ್ ಆಗಿದ್ದಾರೆ, ಅವರು ಬ್ಲೆಸ್ ಆಗಿದ್ದಾರೆ, ಅವರು ಕ್ರಿಸ್ತನಲ್ಲಿ ಉರಿಯವರಾಗಿದ್ದಾರೆ. ಎಲ್ಲರಿಂದ ನಿಮಗೆ ಶುಭ ಉಂಟಾಗುವುದು, ಎಲ್ಲರಿಗೂ ಬೇಕಾದವರಾಗಿದ್ದೇನೆ. ಥ್ಯಾಂಕ್ ಯು ಫಾದರ್. ತಂದೆ, ಎಲ್ಲ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ ತಂದೆ, ಆಮೆನ್. ಕರ್ತನಿಗೊಂದು ಜೋರಾಗಿ ಹಲ್ಲೆಲೂಯಾ ಹೇಳುವ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್.